ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೋಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾ ಮಾಯಾ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ತಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ ಬ್ರಹ್ಮಜ್ಞಾನವನ್ನು ಹೊಂದಿರೋವನು ಹೇಗಿರ್ತಾನೆ ಅಂತ ಕೇಳಿದ್ರೆ, ಅವನು ಹೇಗಿರ್ತಾನೋ ಅದನ್ನೇ ನಾವು ಒಂದು ಗುರುತಾಗಿ ತಗೋಬೇಕು. ಅದಕ್ಕೆ ನಾವು ಸ್ಪೆಸಿಫೈ ಮಾಡೋದು ಕಷ್ಟವಾಗುತ್ತೆ ಅಂತ ಹೇಳಿದ್ರು. ಅವಾಗ ಬ್ರಹ್ಮ ಯಾದೃಕ್ಕೆ ತಾದೃಗೇವ ಭವೇತ್ ವಿದ್ವಾನ್ ನಿಬೋಧತಃ. ಯಾವುದನ್ನು ತೀರ್ಮಾನವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಬ್ರಹ್ಮ ಹೇಗಿದೆಯೋ ಹಾಗೆ ಇವನಿರ್ತಾನೆ ಅಂತ. ಇದೇನಪ್ಪ ಇದು, ಬ್ರಹ್ಮವು ನಮಗೆ ನಿರ್ಗುಣ ನಿರಾಕಾರ ಅಂತ ಇರೋದು, ಇವನು ನಮ್ಗೆ ಕಾಣಿಸ್ಕೊಳ್ತಾ ಇದ್ದಾನ ಅಂತ ಕೇಳಿದ್ರೆ, ಉಪನಿಷತ್ ಹೇಳುತ್ತೆ ಬೋಧತೋ ಅಥ ಲಕ್ಷಣಂ ತಸ್ಯ. ಅಂದ್ರೆ ಏನಾಯ್ತು, ಅವನಿಗೆ ಬೋಧೋ ಅಥೋ ಲಕ್ಷಣಂ ತಸ್ಯ, ಅವನ್ಗೆ ಏನ್ ಲಕ್ಷಣ ಅಂತ ಕೇಳಿದ್ರೆ ಬೋಧ, ಜ್ಞಾನವೇ ಲಕ್ಷಣ. ಬ್ರಹ್ಮಕ್ಕೂ ಸತ್ಯಂ ಜ್ಞಾನಂ ಅನಂತಂ ಅಂತ ಬ್ರಹ್ಮಕ್ಕೂ ಲಕ್ಷಣ ಅದನ್ನೇ ಹೇಳಿರೋದು. ಇವನ್ಗೂ ಕೂಡ ಆತ್ಮಜ್ಞಾನ ಇದೆ, ಇವನ್ ಕೇಳಿ ಬ್ರಹ್ಮಜ್ಞಾನ ಇದೆ, ಹಾಗಾಗಿ ಇವನು ಬ್ರಹ್ಮ ಅಂತ ಹೇಳೋದ್ರಲ್ಲಿ ನಮ್ಗೇನು ಅಡ್ಡಿ ಇಲ್ಲ. ಬೋಧಶ್ಚ ಸ್ವಾತ್ಮ ಸಾಕ್ಷಿಕ, ಇವನ್ಗಿರೋ ಜ್ಞಾನಕ್ಕೆ ಯಾವುದು ಸಾಕ್ಷಿ ಅಂತ ಹೇಳಿದ್ರೆ ಅವನೇ ಸಾಕ್ಷಿಯಾಗಿದ್ದಾನೆ. ಅದಕ್ಕೆ ಅಂದ್ರೆ ಏನಾಯ್ತು, ಅವನ ಅಂತಃಕರಣದಲ್ಲಿ ಈ ಒಂದು ಸಾಕ್ಷಾತ್ಕಾರ ಅಂತ ಆಗಿದೆಯಲ್ಲ, ಅದಕ್ಕೆ ಅವನೇ ಸಾಕ್ಷಿಯಾಗಿದ್ದಾನೆ. ಅವನು ಬಿಟ್ಟು ಬೇರೆ ಸಾಕ್ಷಿ ಯಾವ್ದು ಕೂಡ ಇರೋದಿಲ್ಲ. ತುಂಬಾ ಮಹಾತ್ಮರಾಗಿ ಯೋಗಿಗಳಾಗಿದ್ರೆ ಅವ್ರಿಗೆ ಇನ್ನೊಬ್ಬನನ್ನ ಗುರ್ತು ಮಾಡಕ್ಕಾಗುತ್ತೆ, ಇವನು ಪ್ರಾಮಾಣಿಕವಾಗಿ ಇವನು ಆತ್ಮಜ್ಞಾನಿಯಾಗಿದ್ದಾನೆ ಅಂತ. ಆದ್ರೆ ಸಾಮಾನ್ಯ ಜನಗಳಿಗೆ ಅದು ಗುರ್ತು ಮಾಡಕ್ ಆಗುದಿಲ್ಲ. ಅವನಿಗೆ ಮಾತ್ರ ತಿಳಿದಿರುತ್ತೆ ಚೆನ್ನಾಗಿ, ಅದರಲ್ಲಿ ಸಂಶಯ ಇರೋದಿಲ್ಲ. ಅಥೋ ಅನ್ಯತ ಅರ್ಥಂ ಇತಿ ಏಷಃ ವ್ಯತಿರೇಕಃ ತ್ರಿಧಾ ಉಚ್ಯತೆ. ಪ್ರತೀಚೋ ಬ್ರಹ್ಮತಾ ಇಹ ಉಕ್ತ ಭೇದ ಆರ್ತಸ್ತತಯೋಹೋ. ಇವಾಗ ಏನ್ ಹೇಳ್ತಾ ಇದಾರೆ, ಈ ನಾವು ಭಗವದ್ಗೀತೆಯಲ್ಲಿ ಕೆಲವ ಒಂದು ಸ್ಮಾಲ್ ಪಿತಿ ಸೆಂಟೆನ್ಸಸ್ ಅಂತ ಕೇಳ್ತೀವಿ. ಯೋಗಕ್ಷೇಮಂ ವಹಾಮ್ಯಹಂ, ಆಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅನ್ನೋದು, ಹೀಗೆ ನಹಿ ಜ್ಞಾನೇನ ಸದೃಶಂ ಅನ್ನೋದು. ಹೀಗೆ ಯಾವ ತರ ಒಂದು ಕೆಲವು ವಾಕ್ಯಗಳು, ಕೆಲವು ಶಬ್ದಗಳು ತುಂಬಾ ಪ್ರಸಿದ್ಧಿಯಾಗಿದೆಯೋ, ಅದೇ ತರ ಈ ಉಪನಿಷತ್ತಲ್ಲಿ ಕೂಡ ಅಥೋ ಅನ್ಯದಾರ್ಥಂ ಅಂತ ಶಬ್ದ ಅಂತ ಒಂದು ಫ್ರೇಸ್ ಅದು ತುಂಬಾ ಪ್ರಬಲವಾಗಿದೆ, ಪ್ರಸಿದ್ಧಿ ಹೊಂದಿದೆ. ಏನರ್ಥ ಅದಕ್ಕೆ ಅಂತ ಹೇಳಿದ್ರೆ, ಅತಃ ಅನ್ಯತ್ ಆರ್ತಂ. ಅತಃ ಅಂತ ಹೇಳಿದ್ರೆ ಈ ಬ್ರಹ್ಮವನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ಆರ್ತ ಅಂತ ಹೇಳಿದ್ರೆ ದುಃಖ, ಅದು ದುಃಖ ಭೂಯಿಷ್ಠವಾಗಿರೋದು ಅಂತ ಹೇಳಿದ್ರು. ಉಪನಿಷತ್ ಹೇಳುತ್ತೆ. ಅದೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅಥೋ ಅನ್ಯದಾರ್ಥಂ ಇತಿ ಏಷಃ ವ್ಯತಿರೇಕಃ ತ್ರಿಧಾ ಉಚ್ಯತೆ. ಅಂದ್ರೆ ಏನಾಯ್ತು, ಈ ಒಂದು ಬ್ರಹ್ಮಕ್ಕಿಂತ ಬೇರೆಯಾಗಿರೋದು ಯಾವ್ದಪ್ಪ ಅಂತ ಕೇಳಿದ್ರೆ, ಹಿಂದೆ ಹೇಳಿದಾರಲ್ಲ, ಪುತ್ರೇಶನ, ವಿತ್ತೇಶನ, ಲೋಕೇಶನ ಅಂತ ಹೇಳ್ಬಿಟ್ಟು, ಏಷನ ಅಂತ ಹೇಳಿದ್ರೆ ಇಚ್ಛೆ ಅಥವಾ ಒಂದು ಬಯಕೆ. ಹೀಗಾಗಿ ಈ ಮೂರು ಕೂಡ ಸೇರಿ ಸಂಸಾರ. ಇದು ಮೂರು ಬಿಟ್ಟು ಸಂಸಾರ ಬೇರೆ ಯಾವುದು ಇಲ್ಲ ಅಂತ ಹಿಂದೆನೆ ಹೇಳಿದ್ರು. ಯಾರು ಬ್ರಹ್ಮವನ್ನ ತಿಳ್ಕೊಬೇಕು ಅಂತಿದಾರೋ ಅವ್ರು ಈ ಮೂರನ್ನು ಕೂಡ ತ್ಯಾಗ ಮಾಡ್ತಾರೆ, ಬಿಟ್ಟು ಬ್ರಹ್ಮವನ್ನ ತಿಳಿತಾರೆ ಅಂತ ಹೇಳಿದ್ರು. ಹಾಗಾಗಿ ಅಥೋ ಅನ್ಯತ್ ಆರ್ತಂ ಅಂತ ಹೇಳಿದ್ರೆ, ಬ್ರಹ್ಮವನ್ನು ಬಿಟ್ಟು ಉಳಿದಿರೋದೇನು ಸಂಸಾರ. ಸಂಸಾರ ಅಂದ್ರೆ ಅದರಲ್ಲಿ ಬಯಕೆ ಇರೋದೇ ಸಂಸಾರ. ಆ ಬಯಕೆಗಾಗಿ ಪ್ರಯತ್ನ ಪಡೋದು, ಪ್ರಯತ್ನ ಪಟ್ಟು ಆ ಒಂದು ಫಲವನ್ನ ಹೊಂದಿ ಅದರಿಂದ
ಸುಖವಾಗಿದ್ದೀವಿ ಅಂತ ಅನ್ಕೊಳ್ಳೋದು, ಆದ್ರೆ ಅದು ದುಃಖದಲ್ಲೇ ಪರಿವರ್ತನೆ ಆಗುತ್ತೆ ಅದು. ಸೊ ಹೀಗಾಗಿ ಸಂಸಾರ ಅಂತ ಯಾವ್ದಿದೆಯೋ ಪುತ್ರ ವಿತ್ತ ಲೋಕೇಶನ ಅಂತ ತ್ರಿಧಾ ಉಚ್ಯತೆ, ಮೂರಾಗಿ ಹೇಳ್ತಾ ಇದ್ದಾರೆ ಅಂತ ಉಪನಿಷತ್ತೆ ಹೇಳುತ್ತೆ. ಅದೇನ್ ಮೂರು ಅಂತ ಹೇಳಿದ್ರೆ ಪುತ್ರೇಶನ, ವಿತ್ತೇಶನ, ಲೋಕೇಶನ ಅಂತ ಪುತ್ರನನ್ನು ಹೊಂದಬೇಕು ಅಂತ ಒಂದು ಇಚ್ಛೆ, ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ ಇಚ್ಛೆ, ಮತ್ತು ಬೇರೆ ಬೇರೆ ಲೋಕಗಳನ್ನ ನಾವು ಹೊಂದಬೇಕು ಅಂತ ಇಚ್ಛೆ ಅಂತ ಇದೆಯಲ್ಲ. ಲೋಕ ಅಂದ್ರೆ ಭೋಗ. ಈ ಒಂದು ಇಚ್ಛೆನೆ ಸಂಸಾರ ಅಂತ ಹೇಳಿದ್ರು. ಹಾಗಾಗಿ ಬ್ರಹ್ಮವನ್ನು ಬಿಟ್ಟು ಇದೆಲ್ಲವೂ ಕೂಡ ದುಃಖವೇ ಇದು ಅಂತ ಅರ್ಥ ಅಂತ ಹೇಳಿದ್ರೆ ದುಃಖ. ಆರ್ತೋ ಜಿಜ್ಞಾಸಿ ಅರ್ಥಾರ್ಥಿ ಜ್ಞಾನೀತ ಭರತರ್ಷಭ ಅಂತ ಹೇಳ್ಬಿಟ್ಟು ನಿಮಗೆ 4 ಜನ ವಿಧವಾದ ಭಕ್ತರಿದ್ದಾರೆ ಅಂತ ಗೀತೆಯಲ್ಲಿ ಯಾವ್ದನ್ನ ಹೇಳಿದಾನ ಕೃಷ್ಣ. ಅದರಲ್ಲಿ ಆರ್ತಃ ಅಂತ ಒಂದು, ಆರ್ತಃ ಅಂತ ಹೇಳಿದ್ರೆ ಆರ್ಥ ಪೀಡಿತ, ಯಾವುದು ತುಂಬಾ ಕಷ್ಟಕ್ಕೆ ಒಳಗಾಗಿದ್ದಾನೋ ಅವನು ಅಂತ. ಸೊ ಹಾಗಾಗಿ ಆರ್ಥ ಅಂತ ಶಬ್ದವನ್ನ ಈ ಉಪನಿಷತ್ತು ಈ ಒಂದು ಸಂಸಾರಕ್ಕೆ ಉಪಯೋಗಿಸುತ್ತೆ. ಪ್ರತೀಚಃ ಬ್ರಹ್ಮತ ಇಹ ಉಕ್ತ ಭೇದ ಆರ್ತಃ ತತಸ್ಥಯೋಹೋ. ಹಾಗಾದ್ರೆ ಏನಾಯ್ತು, ಈ ಒಂದು ಭೇದ ಅನ್ನೋದು ಬ್ರಹ್ಮಕ್ಕೂ ಈ ಒಂದು ಸಂಸಾರಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ ಅದು ಈ ದುಃಖ ಅನ್ನೋದೇ ವ್ಯತ್ಯಾಸ. ಎರಡಕ್ಕೂ ಕೂಡ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದು ದುಃಖವೇ ಅದು ಅಂತ. ಪ್ರತೀಚಃ ಅಂತ ಹೇಳಿದ್ರೆ ಎಲ್ಲಕ್ಕೂ ಒಳಗಡೆ ಇರೋದು ಈ ಆತ್ಮಸ್ವರೂಪವಾಗಿದೆ, ಅದು ಬಿಟ್ಟು ಬೇರೆ ಎಲ್ಲವೂ ಕೂಡ ದುಃಖವೇ ಅಂತ. ನಿರೇಷಣತ್ವಂ ವಿದ್ಯಾಯಾಃ ಹೇತುಃ ಆರ್ತಾಃ ಇಹ ಏಷಣಾಃ ವಿದುಷೋ ಲಕ್ಷಣಂ ಬೋಧಃ ಆರ್ತಂ ತತ್ ಲಕ್ಷಣಾಂತರಂ ಅಂತ ಹೇಳಿದ್ರೆ ಏನಾಯ್ತು, ನಿರೇಷಣತ್ವಂ ವಿದ್ಯಾಯಾಃ ಹೇತುಃ, ಜ್ಞಾನಕ್ಕೆ ಯಾವುದು ಕಾರಣವಾಗುತ್ತೆ ಅಂತ ಕೇಳಿದ್ರೆ ವೈರಾಗ್ಯವೇ ಕಾರಣವಾಗುತ್ತೆ. ನೋಡಿ, ಜ್ಞಾನಕ್ಕೆ ನಮ್ಗೆ ಸಾಮಾನ್ಯವಾಗಿ ಸಾಧನ ಚತುಷ್ಟಯ ಅಂತ ಹೇಳುವಾಗ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ ಅನ್ನೋದ್ರಲ್ಲಿ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ ಯಾವ್ದನ್ನ ಹೇಳ್ತಾರೆ. ಆಮೇಲೆ ಮೋಕ್ಷ, ಮುಮುಕ್ಷುತ್ವ, ಮೋಕ್ಷಕ್ಕೆ ಇಚ್ಛೆ, ತೀವ್ರವಾದ ಮೋಕ್ಷ ಇಚ್ಛೆ. ಇಷ್ಟು ನಾಲ್ಕರಲ್ಲಿ ಇವುಗಳು ಕೂಡ ಸೇರ್ಕೊಂಡಿದೆ. ಯಾವುದು ಸಾಧನ ಚತುಷ್ಟ ಇದು ಶಮಾಧಿ ಷಟ್ಕ ಸಂಪತ್ತಿಯು ಸೇರ್ಕೊಂಡಿದೆ. ಇಷ್ಟು ಕೂಡ ಹೇಳಿದ್ರು ಕೂಡ ಮುಖ್ಯವಾಗಿ ಯಾವ್ದನ್ನ ಎತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ವಿವೇಕ ಶ್ರೀರಾಮನಲ್ಲಿ ಹೇಳಿರೋ ರೀತಿಯಲ್ಲಿ ವೈರಾಗ್ಯ ಮತ್ತು ಮುಮುಕ್ಷುತ್ವ ಎರಡನ್ನೇ ತುಂಬಾ ಎತ್ತಿ ಹೇಳಿದ್ದಾರೆ. ವೈರಾಗ್ಯಂ ಚ ಮುಮುಕ್ಷುತ್ವಂ ತೀವ್ರಂ ಯಸ್ಯ ತು ವಿದ್ಯತೆ ಶಮಾ ತೀವ್ರಂ ಯಸ್ಯ ತು ವಿದ್ಯತೆ ಶಮಾಧೇರ್ ಭಾನುಮಾತ್ರತ ಮರೋ ಸಲಿಲವತ್ತತ್ರ ಶಮಾಧೇರ್ ಭಾನುಮಾತ್ರತ ಅಂತ ಹೇಳಿದ್ದಾರೆ. ಅಂದ್ರೆ ಯಾವನಿಗೆ ವೈರಾಗ್ಯ ಮತ್ತು ಮುಮುಕ್ಷುತ್ವ ಎರಡು ಕೂಡ ತೀವ್ರವಾಗಿ ಇಲ್ಲವೋ, ಅದಿಲ್ಲದೆ ಇದ್ರೆ ಅವನಿಗೆ ಸಮಾಧಿಗಳೆಲ್ಲ ಇದ್ರೂ ಕೂಡ ಅದು ಮರುಭೂಮಿನಲ್ಲಿ ನೀರ್ ತರ ಸುಮ್ಮನೆ ತೋರಿಕೆ ಅಷ್ಟೇನೆ, ಅಂದ್ರೆ ಅವುಗಳಿಂದ ಏನು ಹೆಚ್ಚು ಪ್ರಯೋಜನ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ವಿವೇಕಶ್ರವಣ ಹೇಳಿದ್ದಾರೆ. ನೋಡಿ, ಈ ಉಪನಿಷತ್ತಲ್ಲಿ ಕೂಡ ಈ ತರ ಹೇಳ್ತಾ ಇದ್ದಾರೆ. ನಿರೇಷಣತ್ವಂ, ವೈರಾಗ್ಯ ಅನ್ನೋದಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದಾರೆ. ಹಾಗಾಗಿ ವೈರಾಗ್ಯಂ ನಿರೇಷಣತ್ವಂ ವಿದ್ಯಾಯಾಹ ಹೇತುಹು. ಏಷಣ ಅಂದ್ರೆ ಇಚ್ಛೆ ಅಂತ, ನಿರೇಷಣ ಅಂತ ಹೇಳಿದ್ರೆ ಇಚ್ಛೆ ಇಲ್ದೇ ಇರೋದು, ಅಂದ್ರೆ ಆಸೆ ಇಲ್ದೇ ಇರೋದು. ಅದೇ ವಿದ್ಯೆಗೆ ಅಂದ್ರೆ ಜ್ಞಾನಕ್ಕೆ ಅದೇ ಕಾರಣವಾಗುತ್ತೆ. ಆರ್ತಾಹ ಇಹ ಏಷಣಾಹ ಅಂದ್ರೆ ಈ ಇಚ್ಛೆಗಳು ಅಂತ ಯಾವ್ದನ್ನ ಹೇಳಿದ್ರೋ ಅದೆಲ್ಲವೂ ಕೂಡ ದುಃಖವೇ ಅದು. ವಿದುಷೋ ಲಕ್ಷಣಂ ಬೋಧಃ, ವಿದ್ವಾನ್ ಅಂತ ಯಾವ್ದನ್ನ ಜ್ಞಾನಿ ಅಂತ ಹೇಳ್ತೀವೋ ಅವನ ಲಕ್ಷಣ ಯಾವ್ದು ಅಂತ ಕೇಳಿದ್ರೆ ಜ್ಞಾನವೇ ಅವನ ಲಕ್ಷಣ. ಅರ್ಥಂ ತತ್ ಲಕ್ಷಣಾಂತರಂ ಅಂದ್ರೆ ಅವನು ಈ ಒಂದು ಅವನಿಗೆ ಈ ಒಂದು ದುಃಖ ಅನ್ನೋದು ಅವನಿಗೆ ಇರುತ್ತಾ ಅಂತ ಕೇಳಿದ್ರೆ ಅವನಿಗೆ ಖಂಡಿತ ದುಃಖ ಅನ್ನೋದು ಇರೋದೇ ಇಲ್ಲ. ಇವಾಗ ಈ ಅರ್ಥ ಅನ್ನೋದು ಮಾಯಾಮಯಂ ಅಂತ ನಮ್ಗೆ ಹಿಂದೆನೆ ಒಂದು ಶ್ಲೋಕದಲ್ಲಿ ಇಲ್ಲೇ ಬಂದಿತ್ತದು. ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಈ ಸಂಸಾರ ಅನ್ನೋದು ಮಾಯಾಮಯಂ ಅಂತ ಹೇಳಿದ್ರೆ ಏನು, ಅದು ಸತ್ಯವಲ್ಲ ಅದು ಅಂತಾನು ಹೇಳಿದ್ದಾರೆ. ಹಾಗಾಗಿ ದುಃಖ ಅನ್ನೋದು ಒಂದಿರ್ಲಿ, ಆದ್ರೆ ಅದು ಸತ್ಯವೂ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದಕ್ಕೆ ನಾನು ಆ ಶ್ಲೋಕ ಓದ್ತೀನಿ ಇವಾಗ. ಅಥೋ ಅನ್ಯದ ಆರ್ತಂ ಇತಿ ಆಹ ದೋಷದ್ವಯ ನಿವೃತ್ತಯೇ ಆರ್ತಂ ಮಾಯಾಮಯಂ ತಸ್ಯ ತತ್ವಜ್ಞಾನೇನ ಪೀಡನಾತ್ ಅಂತ ಹೇಳ್ತಾ ಇದ್ದಾರೆ. ಆರ್ತ ಅಂತ ಹೇಳಿದ್ರೆ ಈ ಸಂಸಾರ ಅಂತ ಇದೆಯಲ್ಲ, ದುಃಖ ಭೂಯಿಷ್ಠವಾದ ಸಂಸಾರ. ಅದನ್ನ ಗೀತೆಯಲ್ಲಿ ಕೂಡ ಅನಿತ್ಯಂ ಅಸುಖಂ ಇಮಂ ಪ್ರಾಪ್ಯ ಭಜಸ್ವಮಾಂ ಅಂತ ಕೃಷ್ಣ ಹೇಳ್ತಾನೆ. ಅನಿತ್ಯವಾಗಿರೋದು ಸಂಸಾರಕ್ಕೆ 2 ಲಕ್ಷಣ ಹೇಳ್ತಾ ಇದ್ದಾನೆ. ಒಂದು ಅನಿತ್ಯ ಅಂತ, ಇನ್ನೊಂದು ಅಸುಖಂ ಅಂದ್ರೆ ದುಃಖ. ಈ ಈ ಈ ಒಂದು ಸಂಸಾರದಲ್ಲಿ ಬಂದು ಸೇರಿದ್ಯಾ ನೀನು, ಇವಾಗ ಇದರಿಂದ ನಿನ್ಗೆ ಬಿಡುಗಡೆ ಆಗ್ಬೇಕಾದ್ರೆ ಭಜಸ್ವಮಾಂ ಅಂತ ಪರಮಾತ್ಮ ಸ್ವರೂಪವನ್ನ ತಿಳ್ಕೊಳ್ಳೋದು ಒಂದೇ ನಿಂದ ಒಂದು ಗುರಿಯಾಗಿರ್ಬೇಕು ಅಂತ ಅಲ್ಲಿ ಹೇಳಿದ್ದಾನೆ. ಸೊ ಆರ್ತಂ ಮಾಯಾಮಯಂ ಅಂದ್ರೆ ಈ ಒಂದು ದುಃಖಮಯವಾದ ಒಂದು ಪ್ರಪಂಚ ಅಂತ ಯಾವ್ದಿದೆಯೋ, ಬ್ರಹ್ಮವನ್ನು ಬಿಟ್ಟು ಪ್ರಪಂಚ ಅಂತ ಯಾವ್ದಿದೆಯೋ ಅದು ಮಾಯಾಮಯಂ ಅಂತಾನು ಹೇಳಿದ್ದಾರೆ, ಸತ್ಯವಲ್ಲ ಅಂತಾನು ಹೇಳಿದ್ದಾರೆ. ಯಾತಕ್ಕೆ ಅಂತ ಕೇಳಿದ್ರೆ ತಸ್ಯ ತತ್ವಜ್ಞಾನೇನ ಪೀಡನಾಥ್ ಅಂದ್ರೆ ತತ್ವಜ್ಞಾನದಿಂದ ಪ್ರಪಂಚ ಮಿಥ್ಯಾತ್ವ ಗೊತ್ತಾಗುತ್ತೆ, ಅವಾಗ ಅದು ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಮಾಯಾಮಯ ಅಂತಾನು ಹಿಂದೆ ಹೇಳಿದ್ದಾರೆ ಅಂತ ನಮಗೆ ಈ ಈ ಈ ಪ್ರಸಂಗದಲ್ಲಿ ನಾವು ಅದನ್ನ ನೆನಪು ಮಾಡ್ಕೋಬಹುದು. ಇವಾಗ ಮುಂದಿನ ಒಂದು ಭಾಗ ಪ್ರಾರಂಭ ಆಗುತ್ತೆ ಇದರಲ್ಲಿ.
ಷಷ್ಠೇ ಅಸ್ಮಿನ್ ಬ್ರಾಹ್ಮಣೆ ಬ್ರಹ್ಮಕಾರ್ಯಂ ಸರ್ವಂ ವಿವಿಚ್ಯತೆ ಸರ್ವಾಂತರತ್ವಂ ಸುಜ್ಞೇಯಂ ಬ್ರಹ್ಮಣಃ ಸರ್ವನಿರ್ಣಯಾತ್. ಈ ಒಂದು ಮುಂದಿನ ಭಾಗ ಯಾವುದು ಈ ಉಪನಿಷತ್ತಲ್ಲಿ ಮುಂದಿನ ಭಾಗದಲ್ಲಿ ಬ್ರಹ್ಮ ಕಾರ್ಯಂ ಸರ್ವಂ ವಿವಿಚ್ಯತೆ ಅಂದ್ರೆ ಏನಾಯ್ತು, ಈ ಒಂದು ಪ್ರಪಂಚ ಎಲ್ಲವೂ ಕೂಡ ಬ್ರಹ್ಮದ ಕಾರ್ಯ ಅಂದ್ರೆ ಏನು, ಬ್ರಹ್ಮದಿಂದ ಉತ್ಪತ್ತಿ ಆಗಿರೋದು, ಬ್ರಹ್ಮವೇ ಇದಕ್ಕೆ ಕಾರಣ ಅಂತ ಅದನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸರ್ವಾಂತರತ್ವಂ ಸುಜ್ಞೇಯಂ ಬ್ರಹ್ಮಣಃ ಸರ್ವನಿರ್ಣಯ. ಯಾಕೆಂದ್ರೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ, ಬ್ರಹ್ಮದಿಂದಲೇ ಎಲ್ಲವೂ ಉತ್ಪತ್ತಿ ಆಗಿದೆ ಅಂತ ಈ ಸಂಸಾರ ಪ್ರಪಂಚ ಅನ್ನೋದು ಅಲ್ಲಿಂದನೇ ಬಂದಿದೆ ಅಂತ ಹೇಳಿದ್ರೆ ನಮ್ಗೇನ್ ಅದರಿಂದ ಪ್ರಯೋಜನ ಅಂತ ಕೇಳಿದ್ರೆ ಒಂದು ನಿಯಮ ಇದೆ. ಅದು ಶಾಸ್ತ್ರದಲ್ಲಿ ಒಪ್ಕೊಂಡಿರೋ ನಿಯಮ ಏನು ಅಂತ ಹೇಳಿದ್ರೆ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆಯಾಗಿ ಅದಕ್ಕೆ ಇರುವಿಕೆ ಇಲ್ಲ ಅಂತ ಒಂದು ನಿರ್ಣಯ ಇದೆ. ಅಂದ್ರೆ ಒಂದು ಮೃತ್ ಅಂತ ಮಣ್ಣು ಅಂತ ಒಂದು ಕಾರಣದಿಂದ ಈ ಒಂದು ಕಾರ್ಯವಾಗಿರೋ ಘಟ ಅಥವಾ ಮಡಿಕೆ ಅನ್ನೋದು ಉತ್ಪತ್ತಿ ಆಗುತ್ತೆ. ಅವಾಗ ಈ ಮಡಿಕೆ ಅನ್ನೋದ್ರ ಒಂದು ಸ್ಟೇಟಸ್ ಏನು ಅಂತ ಕೇಳಿದ್ರೆ ಅದಕ್ಕೆ ಮಣ್ಣಿಗಿಂತ ಬೇರೆಯಾದ ಒಂದು ಇರುವಿಕೆ ಇಲ್ಲ ಅದಕ್ಕೆ ಅಂತ ನಾವು ವಿವೇಚನೆ ಮಾಡಿ ತಿಳಿಬಹುದು. ಅದೇ ತರನೇ ಈ ಪ್ರಪಂಚ ಅನ್ನೋದನ್ನ ಉಪನಿಷತ್ತುಗಳು ಬ್ರಹ್ಮದಿಂದ ಉತ್ಪತ್ತಿ ಆಗಿದೆ ಅಂತ ಹೇಳುತ್ತೆ. ಅದೇ ಸಮಯದಲ್ಲಿ ಉತ್ಪತ್ತಿಯಾಗಿರೋ ಪ್ರಪಂಚಕ್ಕೆ ಬ್ರಹ್ಮದಿಂದ ಬೇರೆಯಾಗಿ ಸ್ವತಂತ್ರವಾಗಿ ಒಂದು ಅಸ್ತಿತ್ವ ಅದಕ್ಕೆ ಇಲ್ಲ ಅಂತಾನು ಹೇಳುತ್ತೆ. ಅವಾಗ ಏನಾಯ್ತು, ಸರ್ವಾಂತರತ್ವಂ ಸುಜ್ಞೇಯಂ ಬ್ರಹ್ಮಣಃ ಸರ್ವನಿರ್ಣಯ. ಬ್ರಹ್ಮವೇ ಎಲ್ಲವೂ ಅಂತ ನಮ್ಗೆ ಗೊತ್ತಾದಾಗ ಹೇಗೆ ಮಣ್ಣಿಂದ ಮಾಡಿಲ್ಪಟ್ಟ ವಸ್ತುಗಳು ಎಲ್ಲವೂ ಕೂಡ ಮಣ್ಣೆ ಅಂತ ನಮ್ಗೆ ವಿವೇಚನೆ ಅಂತ ತಿಳಿಯುತ್ತಲ್ಲ, ಅದೇ ತರ ಬ್ರಹ್ಮದಿಂದ ಉಂಟಾಗಿರೋ ಪ್ರಪಂಚ, ಇಡೀ ಪ್ರಪಂಚವೂ ಕೂಡ ಬ್ರಹ್ಮವೇ ಅಂತ ತಿಳಿದಾಗ ಏನಾಗುತ್ತೆ, ಈ ಪ್ರಪಂಚಕ್ಕೆ ಎಸೆನ್ಸ್ ಅಥವಾ ಅದಕ್ಕೆ ಮೂಲಭೂತವಾದ ವಸ್ತು ಯಾವುದು ಅಂತ ಕೇಳಿದ್ರೆ ಅದು ಬ್ರಹ್ಮವೇ ಅಂತ ಗೊತ್ತಾಗುತ್ತೆ. ಅಲ್ಲೇ ಉಪನಿಷತ್ತಲ್ಲಿ ಏನ್ ಮಾಡಿದ್ದಾರೆ, ಚಾಂದೋಗ್ಯ ಉಪನಿಷತ್ತಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೆ ತ್ಯವ ಸತ್ಯಂ ಅಂತ ಈ ಮಣ್ಣಿನ ಉದಾಹರಣೆ ತಗೊಂಡೇ ಹೇಳಿದ್ದಾರೆ. ಅಂದ್ರೆ ಏನಾಯ್ತು, ಈ ಮಣ್ಣಿನ ಉತ್ಪಾದನೆ ಅಥವಾ ಅದರಿಂದ ಉಂಟಾಗಿರೋ ವಸ್ತುಗಳು ಯಾವ್ದ್ಯಾವ್ದನ್ನ ಹೇಳಿದ್ರು ಕೂಡ ಅವುಗಳೆಲ್ಲವೂ ಕೂಡ ಸತ್ಯವಲ್ಲ, ಅವುಗಳಾಗಿ ಸತ್ಯವಿಲ್ಲ. ಆದ್ರೆ ಅವುಗಳೆಲ್ಲ ಆ ಮೂಲ ಕಾರಣವಾಗಿರೋ ಮಣ್ಣಾಗಿ ಮಾತ್ರ ಸತ್ಯವೇ ಹೊರತು ಆ ಘಟ ಅಥವಾ ಇತ್ಯಾದಿ ಏನೇನ್ ಹೆಸರುಗಳು ಕೊಡ್ತೀವೋ ಅಥವಾ ಅವುಗಳಿಗೆ ಏನೇನು ಪ್ರಯೋಜನ ಇದೆ ಅಂತ ಹೇಳ್ತೀವೋ ಅಂತದ್ದು ರೂಪ ಏನೇನಿದೆಯೋ ಅವುಗಳಾಗಿ ಅದು ಸತ್ಯವಲ್ಲ ಅಂತ ಅದು ಬಾಯಿ ಬಿಟ್ಟು ಚೆನ್ನಾಗಿ ಹೇಳುತ್ತೆ. ಅದೆಲ್ಲ ನಾವು ನೆನಪಿಟ್ಕೊಂಡು ಇದನ್ನ ಕೂಡ ತಿಳ್ಕೊಬೇಕು. ಸರ್ವಾಂತರತ್ವಂ ಸುಜ್ಞೇಯಂ, ಸರ್ವಾಂತರತ್ವ ಅಂತ ಹೇಳಿದ್ರೆ ಎಲ್ಲಕ್ಕೂ ಎಸೆನ್ಸ್ ಆಗಿರೋದು ಯಾವ್ದಿದೆಯೋ ಎಲ್ಲಾ ವಸ್ತುಗೂ, ಪ್ರತಿಯೊಂದು ವಸ್ತುವು ಕೂಡ ನಾವು ಪ್ರಪಂಚದಲ್ಲಿ ಅದು ಸಣ್ಣ ಕಸ ಕಡ್ಡಿ ಆಗಿರ್ಬೋದು ಅಥವಾ ದೊಡ್ಡ ಮೇರು ಅಥವಾ ಏನೇ ಒಂದು ದೊಡ್ಡ ದೊಡ್ಡ ಗ್ಯಾಲಕ್ಸೀಸ್ ಅಂತ ಯಾವ್ದನ್ನ ಹೇಳ್ತೀವೋ ಅಂತ ಒಂದು ಬೃಹತ್ತಾದ ಒಂದು ವಸ್ತುವಾಗಿರ್ಬೋದು, ಎಲ್ಲದಕ್ಕೂ ಕೂಡ ಎಸೆನ್ಸ್ ಯಾವ್ದು ಅಂತ ಕೇಳಿದ್ರೆ ಅದು ಬ್ರಹ್ಮವೇ ಅಂತ ನಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಸಣ್ಣ ಒಂದು ಮೂಗ್ಬಟ್ಟೋ ಅಥವಾ ಒಂದು ಉಂಗುರನೋ ಅದು ಸ್ವರ್ಣವೇ, ಒಂದ್ ದೊಡ್ಡ ಸಿಂಹಾಸನನೋ ಅಥವಾ ಒಂದ್ ದೊಡ್ಡ ಕಿರೀಟನೋ ಮಾಡಿದ್ರು ಕೂಡ ಅದು ಕೂಡ ಬಂಗಾರವೇ. ಹಾಗಾಗಿ ಈ ಬಂಗಾರ ಅನ್ನೋದು ಮಾತ್ರ ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ. ಅದಕ್ಕೆ ಸೈಜ್ ದೊಡ್ಡದು ಚಿಕ್ಕದು ಅನ್ನೋದು ವಿಷಯ ಅಲ್ಲ ಇಲ್ಲಿ. ಅದ್ರ ಒಂದು ಸ್ವರೂಪ ಏನು ಅಂತ ಅದೇ ವಿಷಯ. ಹಾಗಾದ್ರೆ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಎಲ್ಲಕ್ಕೂ ಕೂಡ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಇದು ಬ್ರಹ್ಮವೇ ಅಂತ ತೀರ್ಮಾನ ಆಗುತ್ತೆ. ಅವಾಗ ಅದು ನಾಮರೂಪಗಳಾಗಿ ಕಾಣಿಸ್ಕೊಳ್ತಾ ಇದೆಯಲ್ಲ ಅದು ಅಸ್ವರೂಪ. ಅದು ಅಂದ್ರೆ ಅದೇನದು ಅದು ಸತ್ಯವಲ್ಲ ಅಂತ ನಮಗೆ ತಾನಾಗೆ ತೀರ್ಮಾನ ಆಗುತ್ತೆ. ಈ ಒಂದು ವಿಷಯವನ್ನು ಕೂಡ ನಾವು ಪದೇ ಪದೇ ಮನನ ಅಂತ ಯಾವ ಒಂದು ಎಕ್ಸರ್ಸೈಸ್ ಹೇಳಿದಾರೋ ಆ ಸಮಯದಲ್ಲಿ ನಾವು ನೆನಪಿಟ್ಕೊಂಡು ವಿದ್ಯಾರಣ್ಯರು ಹಿಂದೆನೆ ಪಂಚದಶಿಯಲ್ಲಿ ಹೇಳಿರೋ ರೀತಿಯಲ್ಲಿ ನಮ್ಗೆ ಎರಡು ವಿಧವಾದ ಒಂದು ಅಭ್ಯಾಸ ನಮ್ಗೆ ಬೇಕಾಗಿದೆ. ಬಿಡದೆ ಮಾಡ್ಬೇಕಾದ ಅಭ್ಯಾಸ. ಒಂದು ನಮ್ಮ ಸ್ವರೂಪ ಬ್ರಹ್ಮವೇ ಅಂತ ಒಂದು ಅಭ್ಯಾಸ, ಇನ್ನೊಂದು ಈ ಪ್ರಪಂಚ ಸತ್ಯವಲ್ಲ ಅಂತ ಒಂದು ಅಭ್ಯಾಸ. ಇದೆರಡೂ ಕೂಡ ನಮ್ಗೆ ಮಾಡ್ತಾನೆ ಇರ್ಬೇಕು ಅಂತ ಅವರು ಪಂಚದಶಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನ. ಹಾಗಾದ್ರೆ ಎರಡನ್ನೂ ಒಟ್ಟಿಗೆ ಮಾಡಕ್ಕಾಗತ್ತಾ ಅಂತ ಕೇಳಿದ್ರೆ ಒಂದ್ ರೀತಿಯಲ್ಲಿ ಆಗುತ್ತೆ. ಇದು ಮಾತ್ರನೇ ಸತ್ಯ ಅಂತ ಗೊತ್ತಾಗ ಇನ್ನೊಂದು ಮಿಥ್ಯ ಅಂತ ತಂತಾನಾಗೆ ತೀರ್ಮಾನ ಆಗುತ್ತೆ. ಆದ್ರೆ ಅಷ್ಟು ಮಾತ್ರ ಸಾಲದೆ ಹೋಗುತ್ತೆ, ಎಷ್ಟೋ ಜನಕ್ಕೆ ಅದು ಮಾತ್ರ ಸಾಲದೆ ಹೋಗುತ್ತೆ. ಅದಕ್ಕಾಗಿ ಈ ಪ್ರಪಂಚದ ಒಂದು ಸೆಳೆತ ಅಥವಾ ಅದಕ್ಕೆ ನಮ್ಮ ಮೇಲಿರೋ ಒಂದು ಹಿಡಿತ ಅಂತ ಒಂದಿದೆಯಲ್ಲ ಅದು ಅಷ್ಟು ಗಟ್ಟಿಯಾಗಿರುತ್ತೆ. ಅದನ್ನ ಪ್ರತ್ಯೇಕವಾಗಿ ಅದಕ್ಕೆ ಒಂದು ಸಮಯ ಕೊಟ್ಟು ಅದಕ್ಕೆ ಪ್ರತ್ಯೇಕವಾಗಿ ಕೂಡ ನಾವು ಅದನ್ನ ಸತ್ಯತ್ವವನ್ನ ನಾವು ಅಲ್ಲಗಳೆದು ಈ ತರ ಯುಕ್ತಿಗಳಿಂದ ಅಲ್ಲಗಳೆದು ನಾವು ಅಭ್ಯಾಸವನ್ನು ಮಾಡ್ಬೇಕಾಗಿದೆ. ಯದ್ಯತ್ ಕಾರ್ಯಂ ಕಾರಣೇನ ವ್ಯಾಪ್ತಂ ಅಂತರ್ಬಹಿಶ್ಚ ತತ್ ಇತಿ ತರ್ಕೇಣ ಪ್ರಪ್ರಚ್ಛ ಕಾರಣಸ್ಯ ಪರಂಪರಾ ಅಂತ ಹೇಳಿದ್ರೆ ಏನಾಯ್ತು, ಇವಾಗ ಅದೇ ತರ್ಕ ಅಂದ್ರೆ ಅದೇ ಒಂದು ಲಾಜಿಕ್ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯದ್ಯತ್ ಕಾರ್ಯಂ ಕಾರಣೇನ ವ್ಯಾಪ್ತಂ, ಕಾರ್ಯಂ ಅಂತ ಹೇಳಿದ್ರೆ ಎಫೆಕ್ಟ್ ಅಂತ, ಕಾರಣ ಅಂದ್ರೆ ಕಾಸ್ ಅಂತ. ಸೊ ಎಫೆಕ್ಟ್ ಅನ್ನೋದು
ಇಸ್ ಪರ್ವೇಡೆಡ್ ಬೈ ದಿ ಕಾಸ್ ಅಂತ. ಪರ್ವೇಡೆಡ್ ಅಂತ ಹೇಳಿದ್ರೆ ನಾವು ಅದನ್ನ ಹೊದ್ಕೊಂಡಿದೆ ಅಥವಾ ಅದ್ರ ಮೇಲೆ ಇದು ಒಂದು ಹೊದಿಕೆ ತರ ಹಾಕಿದ್ದಾರೆ ಅಂತ ಅರ್ಥ ಅಲ್ಲ. ಅದು ಅದ್ರ ಒಳಗೂ ಹೊರಗೂ ಎಲ್ಲವೂ ಕೂಡ ಇದೇ ವಸ್ತುವಾಗಿರುತ್ತೆ ಅಂತ ಆತರ ತಿಳಿಬೇಕು. ಸೊ ಯದ್ಯತ್ ಕಾರ್ಯಂ ಕಾರಣೇನ ವ್ಯಾಪ್ತಂ ಅಂತರ್ಬಹಿಷ್ಠತೆ, ಅದೇ ಅದನ್ನು ಹೇಳ್ತಾ ಇದ್ದಾರೆ. ಅಂತರ್ಬಹಿ, ಒಳಗೆ ಹೊರಗೆ ಎಲ್ಲದ್ರೂ ಕೂಡ ಇದೇನೇ ಇರೋದು. ಇತಿ ತರ್ಕೇಣ ಪಪ್ರಚ್ಛ ಕಾರಣಸ್ಯ ಪರಂಪರಾ. ಹೀಗೆ ತರ್ಕದಿಂದ ಈ ಒಂದು ಲಾಜಿಕ್ ಇಟ್ಕೊಂಡು ಈ ಕಾರಣ ಅಂತ ಇದೆಯಲ್ಲ ಅದು ಪರಂಪರೆಯಾಗಿ ಹೇಗೆ ನಮ್ಗೆ ಕಾರ್ಯವಾದ ಪ್ರಪಂಚವಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಅಂತ. ಯಾಕಂದ್ರೆ ಅದರಲ್ಲೊಂದು ಸೀಕ್ವೆನ್ಸ್ ಇದೆ. ನಮ್ಗೆ ಒಂದು ಸಾಮಾನ್ಯವಾದ ಒಂದು ಅರಿವು ಹೇಗಿದೆ ಅಂತ ಹೇಳಿದ್ರೆ, ಈ ಪ್ರಪಂಚ ಅನ್ನೋದಕ್ಕೆ ಉತ್ಪತ್ತಿ ಆಗಕ್ಕೆ ಮೂಲಭೂತವಾಗಿ ಮೂಲ ಪ್ರಕೃತಿ ಅಂತ ಇದೆ. ಅದು ಅವ್ಯಕ್ತ, ಆಮೇಲೆ ಈ ಅಹಂಕಾರ ಇಂಥದ್ದಾಗಿ ಮಹತ್ವ ಇಂಥ ತತ್ವಗಳಾಗಿ ಆಗಿ ಪಂಚಭೂತಗಳಾಗಿ ಅದು ಪಂಚ ತನ್ಮಾತ್ರೆಗಳು ಅಂತ ಒಂದು ಸೂಕ್ಷ್ಮವಾದ ಪಂಚಭೂತಗಳಿಂದ ಉಂಟಾಗಿ ಅವುಗಳೆಲ್ಲ ಸ್ಥೂಲತ್ವ ಪಡ್ಕೊಂಡು ಆಮೇಲೆ ನಮ್ಗೆ ಈ ಸ್ಥೂಲವಾದ ಪ್ರಪಂಚವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಏನಾಯ್ತು, ಈ ಸ್ಥೂಲವಾದ ಪ್ರಪಂಚ ಕಾಣಿಸ್ಕೊಳ್ಳುತ್ತೆ ಇದೆಯಲ್ಲ, ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸ್ ಎಲ್ಲ ಕೂಡ ನಾವು ನೆನಪಿಟ್ಕೋಬೇಕು. ಅದನ್ನು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಸ್ಪರ್ಶ ಮಾಡ್ತಾರೆ. ಪಾರ್ಥಿವಂ ಕಠಿಣಂ ಸರ್ವಂ ಓತಂ ಪ್ರೋತಂ ದ್ರವೇ ಜಲೆ ದಧಿಪಿಂಡ ಇವ ಕ್ಷೀರೆ ಜಲಂ ಕುತ್ರ ತಥಾ ಸ್ಥಿತಂ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಪಾರ್ಥಿವಂ ಕಠಿಣಂ ಸರ್ವಂ. ಪಾರ್ಥಿವಂ ಅಂತ ಹೇಳಿದ್ರೆ ಈ ಪಂಚಭೂತಗಳಲ್ಲಿ ಅತ್ಯಂತ ಸ್ಥೂಲವಾಗಿರೋದು ಪೃಥ್ವಿ ಭೂತತ್ವ ಅಂತ ಯಾವ್ದಿದೆಯೋ ಅದು. ನಾವು ಭೂಮಿ ಅಥವಾ ಎರ್ತ್ ಅಂತ ಇನ್ನೊಂದು ಹೆಸರು ಕೊಡ್ತಾರೆ ಅದಕ್ಕೆ. ಅದು ಕಠಿಣ, ಅದಕ್ಕೆ ಕಾಠಿಣ್ಯ ಅಂತ ಒಂದು ಗುಣ ಇರುತ್ತೆ. ಅದಕ್ಕೆ ಒಂದು ಮುಖ್ಯವಾದ ಗುಣ ಗಂಧ ಅಂತ ಇರುತ್ತೆ, ಅದೇ ಅದು ಕಠಿಣವಾಗಿ ಕೂಡ ಇರುತ್ತೆ. ಹಾಗಾಗಿ ಯಾಕಂದ್ರೆ ನಮಗೆ ಈ ಜಲ ಆಮೇಲೆ ಅಗ್ನಿ, ವಾಯು, ಆಕಾಶ ಇದೆಲ್ಲ ಕಾಠಿಣ್ಯ ಇರೋದಿಲ್ಲ ಅದರಲ್ಲಿ. ಆದ್ರೆ ಇದು ಕಾಠಿಣ್ಯ ಮಾತ್ರ ಇದಕ್ಕೆ ವಿಶೇಷವಾದ ಒಂದು ಗುಣವಾಗಿರುತ್ತೆ. ಸೊ ಪಾರ್ಥಿವಂ ಕಠಿಣಂ ಸರ್ವಂ ಓತಂ ಪ್ರೋತಂ ದ್ರವೇ ಜಲೆ ಅಂದ್ರೆ ಏನಾಯ್ತು, ದ್ರವವಾಗಿರೋ ಈ ಜಲದಲ್ಲಿ ಈ ಒಂದು, ಯಾಕಂದ್ರೆ ಜಲ ತತ್ವದಿಂದಲೇ ಈ ಪೃಥ್ವಿ ತತ್ವ ಉಂಟಾಗಿದೆ ಅಂತ ನಮಗೆ ಈ ಸೀಕ್ವೆನ್ಸ್ ಅಲ್ಲಿ ಶಾಸ್ತ್ರದಿಂದ ತಿಳಿದು ಬರುತ್ತೆ. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅಂತ. ಹೀಗಾಗಿ ಈ ಪೃಥ್ವಿ ತತ್ವ ಅನ್ನೋದು ಜಲತತ್ವದಲ್ಲಿ ಓತಪ್ರೋತವಾಗಿರುತ್ತೆ ಅಂತ ಅನ್ನೋದನ್ನ ನಾವು ಈ ಒಂದು ಕಾರ್ಯಕಾರಣವನ್ನ ವಿವೇಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ದಧಿಪಿಂಡ ಇವ ಕ್ಷೀರೆ. ಹಾಲಲ್ಲಿ ಹೇಗೆ ಒಂದು ದಧಿ ಅಂತ ಹೇಳಿದ್ರೆ ಮೊಸರು ಅಂತ. ಹಾಲಲ್ಲಿ ಹೇಗೆ ಮೊಸರು ಓತಪ್ರೋತವಾಗಿ ಇದೆಯೋ, ಇವಾಗ ನಮ್ಗೆ ಹಾಲನ್ನು ಕುಡಿಯುವಾಗ ನಮ್ಗೆ ಮೊಸರು ನೆನಪಾಗಲ್ಲ, ಮೊಸರು ರುಚಿನೂ ಇರೋದಿಲ್ಲ. ಆದ್ರೆ ಏನ್ ವಿಷಯ ಅಂತ ಹೇಳಿದ್ರೆ, ಹಾಲಲ್ಲಿ ಹೇಗೆ ಮೊಸರು ಅನ್ನೋದು ಅವ್ಯಕ್ತವಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇಲ್ಲ, ಆದ್ರೆ ಇದೆ ಖಂಡಿತ, ಯಾರು ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಆಗಿದೆಯೋ ಆತರ ಈ ಈ ಈ ಒಂದು ಪಾರ್ಥಿವ ಪೃಥ್ವಿ ತತ್ವ ಅನ್ನೋದು ಜಲದಲ್ಲಿ ಓತಪ್ರೋತವಾಗಿದೆ. ಹಾಗಾದ್ರೆ ಆ ಜಲ ಅನ್ನೋದು ಎಲ್ಲಿದೆ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅವಾಗ ನಮ್ಗೆ ಉತ್ತರ ಕೊಡ್ಬೇಕು, ಜಲ ಅನ್ನೋದು ಅದಕ್ಕೆ ಕಾರಣವಾಗಿರೋ ಅಗ್ನಿ ತತ್ವದಲ್ಲಿ ಅದು ಓತಪ್ರೋತವಾಗಿದೆ ಅಂತ ನಾವು ಹೇಳ್ಬೇಕು. ಸೊ ಹೀಗೆ ನಮ್ಗೆ ಒಂದೊಂದಾಗಿ ಹಿಂದಕ್ಕೆ ನಾವು ಹೋಗ್ತಾ ಇದ್ದಾಗ ಅದು ಕೊನೆಯಲ್ಲಿ ಹೋಗಿ ಬ್ರಹ್ಮದಲ್ಲಿ ಹೋಗಿ ಮುಗಿಯುತ್ತೆ. ಅದು ದೀರ್ಘತಂತುವತ್ ಓತತ್ವಂ ತಿರ್ಯಕ್ತಂತೋಹೋ ಇತರತ್ ಯದ್ವಾ ಅಂತರ್ವ್ಯಾಪ್ತಿ ಓತತ್ವಂ ಪ್ರೋತತ್ವಂ ತು ಬಹಿಸ್ಥಿತಿ. ಇವಾಗ ಓತಪ್ರೋತ ಅಂತ ಒಂದು ಶಬ್ದ ಇದೆ, ಕನ್ನಡದಲ್ಲೂ ಅದನ್ನು ಬಳಸ್ತಾರೆ, ಓತಪ್ರೋತ ಅಂತ. ಅದಕ್ಕೆ ಇವರು ವಿದ್ಯಾರಣ್ಯರು ಎರಡು ರೀತಿಯಾದ ಅರ್ಥ ಕೊಡ್ತಾ ಇದ್ದಾರೆ. ಓತಪ್ರೋತ ಅಂತ ಹೇಳುವಾಗ ನಮ್ಗೆ ತುಂಬಾ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಯಾವ್ದು ಅಂತ ಹೇಳಿದ್ರೆ, ಒಂದು ಬಟ್ಟೆ, ಅದರಲ್ಲಿ ನೂಲು, ಆಮೇಲೆ ಒಂದು ಚಾಪೆ ತಗೊಂಡ್ರು ಅಲ್ಲೂ ಕೂಡ ನಮ್ಗೆ ಈ ನೂಲುಗಳು ಇದೆಲ್ಲ ಸೇರಿರುತ್ತೆ. ಮುಖ್ಯವಾಗಿ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಅದನ್ನು ಕಾಣ್ಬೋದು. ಹಾಗಾಗಿ ದೀರ್ಘತಂತುವತ್ ಓತತ್ವಂ, ದೀರ್ಘತಂತು ಅಂತ ಹೇಳಿದ್ರೆ ಉದ್ದುದ್ದಕ್ಕಿರೋ ನೂಲೆಲ್ಲ ಇದೆಯಲ್ಲ, ಅದಕ್ಕೆ ಓತತ್ವಂ ಅಂತ, ಓತಪ್ರೋತ ಅಂತ ಹೇಳುವಾಗ ಓತ ಅಂತ ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ದೀರ್ಘವಾಗಿರೋದು, ಉದ್ದುದ್ದಕ್ಕಿರೋದು. ತಿರ್ಯಕ್ತಂತೋಹೋ ಇತರತೆ, ಅಡ್ಡಡ್ಡಕ್ಕಿರೋದು ಯಾವ್ದಿದೆಯೋ ನೂಲು, ಅದಕ್ಕೆ ಪ್ರೋತ ಅಂತ ಹೇಳ್ತಾರೆ. ಹಾಗಾಗಿ ಓತಪ್ರೋತವಾಗಿದೆ ನೂಲು, ಬಟ್ಟೆಯಲ್ಲಿ ಓತಪ್ರೋತವಾಗಿದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಉದ್ದು ನೂಲು, ಅಡ್ಡ ನೂಲು ಅಂತ ಎರಡು ಇರ್ತಲ್ಲ, ಇದನ್ನ ಹೀಗೆ ಹೇಳೋದು. ಹಾಗಾಗಿ ಮಗ್ಗದಲ್ಲಿ ಕೆಲಸ ಮಾಡ್ತಾ ಇರೋರನ್ನ ನೋಡಿದಾಗ ನಮ್ಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಅಥವಾ ನಾವೇ ಬಟ್ಟೆಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓತಪ್ರೋತವಾಗಿ ನೂಲು ಅನ್ನೋದು ಇರೋದು ಅಂತ. ಅಥವಾ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ, ಅಂತರ್ವ್ಯಾಪ್ತಿ ಓತತ್ವಂ ಪ್ರೋತತ್ವಂ ತು ಬಹಿಸ್ಥಿತಿ. ಅಂದ್ರೆ ಅಂತರ್ವ್ಯಾಪ್ತಿ ಅಂತ ಹೇಳಿದ್ರೆ ಒಂದು ವಸ್ತುವಿನ ಒಳಗಡೆ ಯಾವುದು ವ್ಯಾಪಿಸ್ಕೊಂಡಿದೆಯೋ ಅದು ಓತವಾಗಿದೆ, ಅದು ಆ ವಸ್ತುವಿನ ಹೊರಗಡೆ ವ್ಯಾಪಿಸ್ಕೊಂಡಿರೋದು ಅಂತ ಹೇಳಿದಾಗ ಅದು ಪ್ರೋತವಾಗಿದೆ ಅಂತ ನಾವು ಹೀಗೆ ಎರಡು ರೀತಿಯಾದ ಅರ್ಥ ಕೊಟ್ರು. ಅವಾಗ ಜಲಸ್ಯ ಕಾರಣಂ ತೇಜಸೋ ವಾಯು ಆಶ್ರಯ ಶ್ರುತ್ಯಂತರಾದಿದಂ ಜ್ಞೇಯಂ ವಾಯೋಸ್ತು
ವಿಯದಾಶ್ರಯ. ಇವಾಗ ಜಲಸ್ಯ ಕಾರಣಂ ತೇಜಃ, ಜಲಕ್ಕೆ ಕಾರಣ ಯಾವುದು? ಅದು ತೇಜಸ್ ಅಂದ್ರೆ ಅಗ್ನಿ. ಅದು ತೇಜಸ್ಸು ವಾಯು ಆಶ್ರಯ. ಅಗ್ನಿಗೆ ಯಾವುದು ಆಶ್ರಯವಾಗಿರುತ್ತೆ ಅಂತ ಹೇಳಿದ್ರೆ ವಾಯು ಅನ್ನೋದು. ಇದು ಶ್ರುತ್ಯಂತರ ಬೇರೆ ಶ್ರುತಿಯಿಂದ ನಮಗೆ ಇವಾಗ ಉದಾಹರಣೆ ತೈತಿರಿಯ ಶ್ರುತಿ, ಇಂಥ ಬೇರೆ ಬೇರೆ ಶ್ರುತಿಗಳಿಂದ ನಮಗೆ ಇಂಥ ಒಂದು ವಿಷಯವನ್ನು ತಿಳಿಬಹುದು. ವಾಯೋ ಹೋತು ವಿಯದಾಶ್ರಯ, ವಾಯುವಿಗೆ ಆಕಾಶವೇ ಆಶ್ರಯವಾಗಿರುತ್ತೆ ಅಂತ. ಭೂಮ್ಯಾದಿ ವೇದಂತಾನಾಂ ಭೂತಾನಾಂ ಉತ್ತರೋತ್ತರಂ ಸೂಕ್ಷ್ಮತಾ ವ್ಯಾಪ್ತಿ ಸೂಕ್ಷ್ಮತಾ ವ್ಯಾಪಿತೆ ದೃಷ್ಟೇ ತಾಭ್ಯಾಂ ಕಾರಣತಾ ಈಕ್ಷತಾಂ. ಇವಾಗ ಇದಕ್ಕೆ ಒಂದು ಎಲ್ಲ ಈ ಒಂದು ಸೀಕ್ವೆನ್ಸ್ ಎಲ್ಲ ಹೇಳ್ಬಿಟ್ಟು ಇವಾಗ ಒಟ್ಟಾಗಿ ನಮ್ಗೆ ಏನು ಕೊನೆಯಲ್ಲಿ ತೀರ್ಮಾನ ಮಾಡ್ಬೋದು ಅಂತ ಹೇಳಿದ್ರೆ, ಭೂಮ್ಯಾದಿ ವೇದಂತಾನಾಂ ಭೂತಾನಾಂ ಉತ್ತರೋತ್ತರಂ ಅಂದ್ರೆ ಭೂಮಿಯಿಂದ ಹಿಡಿದು ಆಕಾಶದ ತನಕ ಎಲ್ಲವನ್ನೂ ಕೂಡ ಪಂಚಭೂತಗಳನ್ನ ಉತ್ತರೋತ್ತರ, ಇದಕ್ಕಿಂತ ಯಾವ್ದು ಕಾರಣ, ಇದಕ್ಕೆ ಯಾವ್ದು ಕಾರಣ, ಇದಕ್ಕೆ ಯಾವ್ದು ಕಾರಣ ಅಂತ ನಾವು ನೋಡ್ಕೊಂಡಾಗ ಸೂಕ್ಷ್ಮತಾ ವ್ಯಾಪಿತೆ ದೃಷ್ಟೆ ಏನಾಯ್ತು, ಸೂಕ್ಷ್ಮತಾ ಅಂತ ಒಂದು ಆಟ್ರಿಬ್ಯೂಟ್, ಆಮೇಲೆ ವ್ಯಾಪಿತ್ವ ಅಂತ ಒಂದು ಆಟ್ರಿಬ್ಯೂಟ್. ಇವಾಗ ಭೂಮಿ ಅಂತ ಯಾವುದನ್ನ ನಾವು ಅಲ್ಟಿಮೇಟ್ ಕಾರ್ಯ ಅಂತ ತಿಳಿತೀವೋ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಜಲ ಅಂತ. ಮತ್ತು ಆ ಜಲ ಅನ್ನೋದು ಈ ಭೂಮಿಯನ್ನ ವ್ಯಾಪಿಸ್ಕೊಂಡಿದೆ ಪೂರ್ತಿಯಾಗಿ. ಅದೇ ತರ ಜಲ ಅಂತ ಯಾವ ತತ್ವ ಇದೆಯೋ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಅಗ್ನಿತತ್ವ ಅಂತ. ಈ ಅಗ್ನಿತತ್ವ ಈ ಜಲತತ್ವವನ್ನ ವ್ಯಾಪಿಸ್ಕೊಂಡು ಇದೆ ಅಂತ. ಸೊ ಹೀಗೆ ನೋಡಿದಾಗ ಅಗ್ನಿತತ್ವಕ್ಕೂ ಸೂಕ್ಷ್ಮವಾಗಿರೋದು ವಾಯುತತ್ವ, ವಾಯುತತ್ವ ಅಗ್ನಿತತ್ವವನ್ನ ವ್ಯಾಪಿಸ್ಕೊಂಡಿದೆ ಅಂತ. ಸೊ ಹೀಗೆ ನಾವು ಒಂದೊಂದು ಕೂಡ ನೋಡ್ಕೊಂಡು ಹೋಗ್ಬೋದು. ಅವಾಗ ಕೊನೆಯಲ್ಲಿ ಯಾವ್ದು ಎಲ್ಲದಕ್ಕಿಂತ ಸೂಕ್ಷ್ಮವಾಗಿದೆಯೋ ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆಯೋ ಅಂತ ನಾವು ತೀರ್ಮಾನ ಮಾಡ್ಬೋದು ಅಂತ. ಪಂಚಭೂತೇಭ್ಯ ಉತ್ಪನ್ನಾ ಅಸ್ಮದ್ದೇಹಾದಯೋ ಅಖಿಲಾಹ ಬ್ರಹ್ಮಾಂಡಾಂತಹ ಇಮೇ ದೇಹಾಹ ಭೋಗ್ಯತ್ವಾತ್ ಲೋಕಸಂಜ್ಞಕಾಹ. ಇವಾಗ ಪಂಚಭೂತೇಭ್ಯ ಉತ್ಪನ್ನ ನೋಡಿ, ಇವಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ನಮ್ಮ ಶರೀರಾದಿಗಳು, ದೇಹ ಆದಿಪತ್ಯದಿಂದ ಏನ್ ತಗೋಬೇಕು, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡು ಕೂಡ ಪಂಚಭೂತಗಳಿಂದ ಉಂಟಾಗಿರೋದು. ಸೂಕ್ಷ್ಮ ಶರೀರದಲ್ಲಿ ನಮಗೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ, ಇದೆಲ್ಲವೂ ಕೂಡ ಪ್ರಕೃತಿಯಿಂದ ಉಂಟಾಗಿರೋದು, ಪಂಚಭೂತದಿಂದ ಉಂಟಾಗಿರೋದು. ಪಂಚಭೂತದ ಸೂಕ್ಷ್ಮ ಅಂಶದಿಂದ ಉಂಟಾಗಿರೋದು, ಅಂದ್ರೆ ಅಪಂಚೀಕೃತವಾದ ಪಂಚಭೂತದಿಂದ ಆಗಿರೋದು. ಸ್ಥೂಲ ದೇಹಕ್ಕೆ ಮಾತ್ರ ನಾವು ಪಂಚೀಕೃತವಾದ್ದು ಅಂತ ನಾವು ಒಂದು ವಿಭಾಗ ಮಾಡ್ತೀವಿ. ಸೊ ಪಂಚಭೂತೇಭ್ಯ ಉತ್ಪನ್ನಾ ಅಸ್ಮದ್ ದೇಹಾದಯೋ ಅಖಿಲಾಹ, ಇದೆಲ್ಲವೂ ಕೂಡ ಬ್ರಹ್ಮಾಂಡ ಅಂತಹ, ಬ್ರಹ್ಮಾಂಡದವರೆಗೂ ಎಲ್ಲವೂ ಕೂಡ ಇಮೇ ದೇಹಾಹ, ಈ ಶರೀರಗಳು ಎಲ್ಲವೂ ಕೂಡ ಅಂದ್ರೆ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲಾ ಶರೀರಗಳು ಕೂಡ ಭೋಗ್ಯತ್ವಾತ್ ಲೋಕಸಂಜ್ಞಕಾಹ, ಅಂದ್ರೆ ಏನಾಯ್ತು, ಅದೆಲ್ಲವೂ ಕೂಡ ಭೋಗ್ಯವಾಗಿರೋದ್ರಿಂದ ಅದನ್ನ ಲೋಕ ಅಂತ ಕರೆಯೋದು ಅಂತ. ಬ್ರಹ್ಮಾಂಡ ಅಂತ ಹೇಳಿದ್ರೆ ನಾವು 14 ಲೋಕಗಳಿರೋದು ಈ ಬ್ರಹ್ಮಾಂಡ ಅಂತ ಹೇಳ್ತೀವಿ. ಎಲ್ಲಾ ಲೋಕಗಳು ಲೋಕ ಅಂದ್ರೆ ಯಾತಿಕ್ ಆ ಲೋಕ ಸೃಷ್ಟಿ ಆಗಿದೆ ಅಂತ ಹೇಳಿದ್ರೆ, ಆ ಲೋಕದಲ್ಲಿ ಇದ್ದುಕೊಂಡು ಕೆಲವು ಜೀವರು ಭೋಗವನ್ನು ಮಾಡ್ತಾ ಇರ್ತಾರೆ. ಆಯಾ ಅವರವರ ಕರ್ಮಕ್ಕೆ ಅನುಸಾರಿಯಾಗಿ ಆಯಾ ಜೀವರು ಆಯಾ ಲೋಕದಲ್ಲಿ ಆಯಾ ಸಮಯದಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಅಷ್ಟು ಲೋಕದಲ್ಲೂ ಕೂಡ ಜೀವರು ಇರ್ತಾರೆ, ಅಂದ್ರೆ ಭೋಕ್ತಾವಾಗಿ ಜೀವರು ಇರ್ತಾರೆ, ಅದೇ ಸಮಯದಲ್ಲಿ ಭೋಗ್ಯವಾಗಿ ಕೂಡ ಇರ್ತಾರೆ ಅಂತ. ಇವಾಗ ಒಂದು ಶರೀರ ಇನ್ನೊಂದು ಶರೀರಕ್ಕೆ ಭೋಗ್ಯವಾಗಿ ಆಗುತ್ತೆ. ಅದು ಅದಕ್ಕೆ ನಾವು ತುಂಬಾ ಬೇಕಾದಷ್ಟು ಉದಾಹರಣೆಗಳು ಕೊಡ್ಬೋದು. ಒಬ್ಬನಿಗೆ ಒಂದು ವ್ಯಕ್ತಿ ತುಂಬಾ ಪ್ರೀತಿ ಪಾತ್ರನಾಗಿದ್ರೆ ಆ ವ್ಯಕ್ತಿ ಅನ್ನೋವನ ಆತ್ಮ ಇವನಿಗೆ ಭೋಗ್ಯ ಆಗೋದಿಲ್ಲ. ಆ ವ್ಯಕ್ತಿಯ ಶರೀರ ಮನಸ್ಸು ಇಂದ್ರಿಯಗಳು ಇವನಿಗೆ ಭೋಗ್ಯವಾಗುತ್ತೆ. ಇವಾಗ ತುಂಬಾ ಒಂದು ಸ್ವಲ್ಪ ನಾವು ಸಾಮಾನ್ಯವಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ನಾವು ಒಂದು ಕಚೇರಿಯಲ್ಲಿ ಕೂತಿದ್ದೀವಿ, ಅವರು ಹಾಡ್ತಾ ಇದ್ದಾರೆ, ಇವರು ಮ್ಯೂಸಿಷಿಯನ್, ಅವರು ಹಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಬಾಜಿಗಳೆಲ್ಲ ಆಗ್ತಾ ಇದೆ. ನಾವು ಅದನ್ನ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದಾಗ ಆ ಸಿಂಗರ್ ಅವ್ರಿಗೆ ಒಂದು ಸ್ಕಿಲ್ ಇದೆಯಲ್ಲ, ಆ ಸ್ಕಿಲ್ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದ್ರೆ ಅವ್ರ ಶರೀರದ ಒಳಗಡೆ ಇರುವ ಅವರ ಒಂದು ಸೂಕ್ಷ್ಮ ಶರೀರ, ಅವರ ಅಂತಃಕರಣ, ಅದೆಲ್ಲ ಅವರ ಸ್ಥೂಲ ಶರೀರದ ಮುಖಾಂತರವಾಗಿ ನಮ್ಗೆ ಪ್ರಕಟವಾಗ್ತಾ ಇದೆ. ಅವಾಗ ಏನಾಯ್ತು, ಅದೆಲ್ಲವೂ ಕೂಡ ನಮ್ಗೆ ಭೋಗ್ಯವಾಗುತ್ತೆ ಅಂತ ನಾವು ಹೇಳೋದ್ರಲ್ಲಿ ತಪ್ಪಿಲ್ಲ ಅದರಲ್ಲಿ. ಹಾಗಾಗಿ ಪಂಚಭೂತೇಭ್ಯ ಉತ್ಪನ್ನ ಅಸ್ಮತ್ ದೇಹಾದಯೋ ಅಖಿಲಾಹ ಬ್ರಹ್ಮಾಂಡ ಅಂತಹ, ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲೂ ಕೂಡ ಯಾವ್ಯಾವ ಶರೀರಗಳೆಲ್ಲ ಇದೆಯೋ ಅದೆಲ್ಲ ಭೋಗ್ಯವಾಗಿರೋದ್ರಿಂದ ಅದನ್ನ ಲೋಕ ಅಂತ ಕರೆದ್ರು ಅಂತ. ಯಥಾ ಏಕಸ್ಮಾತ್ ಇಕ್ಷುರಸಾತ್ ಉತ್ತರೋತ್ತರ ಪಾಕತಃ ಗುಡಾದೀನಿ ಬಹೂನಿ ಸ್ಯುಹು ಭೂತೇಭ್ಯೋ ಅಂಡಾದಯ ತಥಾ ಅಂತ. ಅಂದ್ರೆ ಇವಾಗ ಈ ಒಂದು ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ ವಿದ್ಯಾರಣ್ಯರು. ಯಥಾ ಏಕಸ್ಮಾತ್ ಇಕ್ಷುರಸಾತ್, ಇಕ್ಷುರು ಅಂತ ಹೇಳಿದ್ರೆ ಕಬ್ಬಿನ ಒಂದು ರಸ, ಅದು ಸಿಹಿಯಾಗಿರೋ ರಸ, ಕಬ್ಬಿನ ರಸ. ಅದು ಉತ್ತರೋತ್ತರ ಪಾಕತಃ, ಅದು ಒಂದು ಮೊದಲನೇ ಸ್ಟೇಜ್ ಅಲ್ಲಿ ಒಂದು ರಸ ಬರುತ್ತೆ. ಅದುವಾಗ ಅದನ್ನ ಕುಡಿ, ಹಾಗೆ ಕೆಲವರು ಕುಡಿತಾರೆ.
ಆದ್ರೆ ಆ ಬೆಲ್ಲ ಮಾಡ್ಬೇಕು ಅಂತ ಇರೋನು ಅದನ್ನ ಕುಡಿಯಕ್ಕೆ ಪೂರ್ತಿ ಖರ್ಚು ಮಾಡಲ್ಲ. ಯಾಕಂದ್ರೆ ಆತರ ಖರ್ಚು ಮಾಡ್ಬಿಟ್ಟ ಅಂತ ಹೇಳಿದ್ರೆ ಅವ್ನಿಗೆ ಬೆಲ್ಲವೇ ಇರೋದಿಲ್ಲ. ಬೆಲ್ಲವೇ ಮಾಡಕ್ಕೆ ಯಾವ್ದು ವಸ್ತು ಮೂಲಭೂತವಾಗಿ ವಸ್ತು ಇರೋದಿಲ್ಲ. ಹಾಗಾದ್ರೆ ಏನಾಯ್ತು, ಒಂದು ಸ್ಟೇಜ್ ಅಲ್ಲಿ ರಸ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ಸ್ಟೇಜ್ ಅಲ್ಲಿ ಅದು ಬೆಲ್ಲ ಅಂತ ಆಗುತ್ತೆ. ಗುಡಾದಿನಿ ಆದಿಪದದಿಂದ ನಾವು ಇನ್ನೂ ಕೆಲವುದೆಲ್ಲ ತಗೋಬಹುದು. ಈ ಮೊಲಾಸಸ್ ಅಂತೆಲ್ಲ ಹೇಳ್ತಾರಲ್ಲ, ಇಂಥದ್ದೆಲ್ಲ ಕೂಡ ಕೆಲವುದು ಉತ್ಪತ್ತಿ ಆಗುತ್ತೆ. ಇನ್ನು ಬೇರೆ ಬೇರೆ ಸಕ್ಕರೆ ಅಂತ ಉತ್ಪತ್ತಿ ಆಗುತ್ತೆ. ಸೊ ಹೀಗಾಗಿ ಆದಿಪದದಿಂದ ನಾವು ಬೇರೆ ಬೇರೆ ಸ್ಟೇಜಸ್ ಅಂತ ಹೇಳ್ಬೋದು. ಸೊ ಹೀಗೆ ಹೇಗೆ ಏಕಸ್ಮಾತ್ ಅದಕ್ಕೆ ಆದ್ರೆ ಎಲ್ಲದಕ್ಕೂ ಕೂಡ ಮೂಲಭೂತವಾಗಿರೋ ವಸ್ತು ಯಾವ್ದು ಅಂತ ಹೇಳಿದ್ರೆ ಈ ಇಕ್ಷು ರಸ, ಅಂದ್ರೆ ಈ ಒಂದು ಕಬ್ಬಿನ ರಸ. ಹಾಗಾಗಿ ಕಬ್ಬಿನ ಹಾಲು ಅಂತೆಲ್ಲ ಹೇಳ್ತಾರೆ ಕೆಲವರು. ಸೊ ಇಕ್ಷು ರಸ ಉತ್ತರೋತ್ತರ ಪಾಕತಃ ಫರ್ದರ್ ಅಥವಾ ಎವ್ರಿ ಸ್ಟೇಜ್ ಫರ್ದರ್ ಪ್ರೊಸೆಸಿಂಗ್ ಇಂದ ಗುಡಾದೀನಿ ಬಹೂನಿ ಸ್ಯುಹು. ಗುಡ ಅಂತ ಹೇಳಿದ್ರೆ ಬೆಲ್ಲ ಅಂತ. ಆದಿಪದಿಂದ ಇನ್ನು ಬೇಕಾದಷ್ಟು ಅದರಿಂದ ಉತ್ಪತ್ತಿಯಾಗೋ, ಅದರಿಂದ ಅದರ ಲೇಟರ್ ಟ್ರಾನ್ಸ್ಫಾರ್ಮೇಶನ್ಸ್ ಅಂತ ಹೇಳ್ತೀವಲ್ಲ, ಅಂಥದ್ದೆಲ್ಲ ಕೂಡ ಬೇಕಾದ ಇರುತ್ತೇವೆ. ಭೂತೇಭ್ಯ ಅಂಡಾದೇಹ ತಥಾ. ಹಾಗೇನೆ ಈ ಪಂಚಭೂತಗಳಿಂದಾನೆ ಈ ಅಂಡ ಅಂತ ಹೇಳಿದ್ರೆ ಈ ಬ್ರಹ್ಮಾಂಡ ಅನ್ನೋದು, ಆಮೇಲೆ ಬ್ರಹ್ಮಾಂಡದಲ್ಲಿ ಒಳಗಡೆ ಇರೋ ಲೋಕಗಳು, ಅದರಲ್ಲಿ ಇರೋ ಜನರು, ಅವ್ರಿಗೆ ಅಂದ್ರೆ ಆ ಶರೀರ ಇಂದ್ರಿಯಗಳು ಇವುಗಳೆಲ್ಲ, ಆಮೇಲೆ ಜಡವಾದ ಭೋಗ್ಯ ವಸ್ತುಗಳು ಅಂತ ಯಾವ್ದನ್ನ ಹೇಳ್ತೀವೋ ಅದು ಕೂಡ. ಅಲ್ಲೂ ಕೂಡ ನಮ್ಗೆ ವಿಶೇಷವಾಗಿ ನಾವು ನೋಡಿದ್ರೆ ಈ ಗಿಡ ಸಸಿ ಅಂತದೆಲ್ಲ ಇದೆಯಲ್ಲ, ಅದನ್ನ ನಾವು ಭೋಗ್ಯ ಅಂತ ತಿಳಿತೀವಿ. ಅದನ್ನ ನಾವು ನಮ್ಮ ಆಹಾರಕ್ಕಾಗಿ ಸೇವನೆ ಮಾಡ್ತೀವಿ. ಅದನ್ನು ಕೂಡ ಜೀವ ಅಂತಾನೆ ಒಪ್ಪಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ. ಹಾಗಾಗಿ ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಅವುಗಳು ಕೂಡ ಜೀವ ಅಂತ ಒಪ್ಪಿದ್ದಾರೆ. ಸೊ ಹೀಗಾಗಿ ಅವುಗಳೆಲ್ಲವೂ ಕೂಡ ನಮಗೆ ಭೋಗ್ಯವಾಗುತ್ತೆ ಅಂತ, ನೇರಾಗಿ ಭೋಗ್ಯವಾಗುತ್ತೆ. ಈ ಸೂರ್ಯ, ಚಂದ್ರ ಮತ್ತು ವಾಯು ಅದೆಲ್ಲ ಕೂಡ ಅದು ಯದ್ಯಪಿ ಜೀವಗಳು ಅಲ್ಲದೆ ಹೋದ್ರೂ ಕೂಡ, ಜಡವಾಗಿದ್ರು ಕೂಡ ಅವುಗಳೆಲ್ಲ ಇನ್ನೊಂದು ರೀತಿಯಲ್ಲಿ ನಮ್ಗೆ ಭೋಗ್ಯವಾಗುತ್ತೆ ಅಂತ. ಸೊ ಹೀಗೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಬ್ರಹ್ಮದಿಂದನೇ ಉತ್ಪತ್ತಿ ಆಗಿರೋದು. ಹೇಗೆ ಪಂಚಭೂತಗಳ ಒಂದು ಮೀಡಿಯಂ, ಆ ಮೀಡಿಯಂ ಇಂದ ಇಡೀ ಈ ಸ್ಥೂಲವಾದ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗಿದೆ. ಅವಾಗ ಎಲ್ಲದಕ್ಕೂ ಕಾರಣವಾಗಿರೋದು, ಮೂಲಭೂತ ಕಾರಣವಾಗಿರೋದು ಬ್ರಹ್ಮದೇವ ಅಂತ ಗೊತ್ತಾಗುತ್ತೆ. ನರ ಗಂಧರ್ವ ಮಾರ್ತಂಡ ಚಂದ್ರ ನಕ್ಷತ್ರ ದೇವತಾ ಇಂದ್ರೋ ವಿರಾಟ್ ತದಂಡಂ ಚ ಇತಿ ಏತಾಹ ಭೂತದಶಾಹ ಸ್ಮೃತಾಹ. ಇವಾಗ ಇದಕ್ಕೆ ಇವರೇ ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದಾರೆ. ಈ ಶರೀರಗಳು ಅಂತ ಯಾವ್ದಾವ್ದನ್ನು ಹೇಳಿದೀವೋ ಅದನ್ನೆಲ್ಲ ಒಂದೊಂದು ಹೆಸರಲ್ಲಿ ತಿಳಿಸ್ತಾ ಇದ್ದಾರೆ. ನರ ಅಂತ ಹೇಳಿದ್ರೆ ಮನುಷ್ಯ, ಗಂಧರ್ವ ಅಂತ ಹೇಳಿದ್ರೆ ಈ ದೇವಲೋಕದಲ್ಲಿ ಇರೋ ಕೆಲವರು ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಪಡ್ಕೊಂಡಿರೋರು, ಉತ್ತಮರು, ಮನುಷ್ಯರಿಗಿಂತ ಸ್ವಲ್ಪ ಮೇಲೆ ಇರೋರು. ಮಾರ್ತಂಡ ಅಂತ ಹೇಳಿದ್ರೆ ಸೂರ್ಯ, ಚಂದ್ರ, ಆಮೇಲೆ ನಕ್ಷತ್ರ ದೇವತಾ, ಇಂದ್ರ ವಿರಾಟ್ ತದಂಡಂಚ ಇತಿ. ಇಂದ್ರ ಮತ್ತು ವಿರಾಟ್, ಅಂದ್ರೆ ವಿರಾಟ್ ಅನ್ನೋನು ಪ್ರಜಾಪತಿ ಅಥವಾ ನಾವು ಹಿರಣ್ಯಗರ್ಭ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಬಂದಿರೋರು. ತದಂಡಂಚ ವಿರಾಟ್ಗೆ ಅಂಡವಾಗಿ, ಅಂದ್ರೆ ವಿರಾಟ್ಗೆ ಒಂದು ಕಾರಣವಾಗಿರೋದು. ಇದೆಲ್ಲವೂ ಕೂಡ ಏತಾಹ ಭೂತದಶಾಹ ಸ್ಮೃತಾಹ. ಅಂದ್ರೆ ಇದೆಲ್ಲವೂ ಕೂಡ ಈ ಭೂತ ಅಂತ ಒಂದು ಅರ್ಥದಲ್ಲಿ, ಭೂತ ಅಂದ್ರೆ ಬೀಂಗ್, ಭವಂತಿ ಇತಿ ಭೂತಃ ಅಂತ ಹೇಳಿದ್ರೆ ಭೂತ ಜೀವರು ಅಂತ ಒಂದು ಅರ್ಥದಲ್ಲಿ ಇವ್ರಿಗೆಲ್ಲ ಒಂದು ಹೆಸರು ಇರುತ್ತೆ ಇವರಿಗೆಲ್ಲ. ಆದ್ರೆ ಇವರೆಲ್ಲರೂ ಕೂಡ ಈ ಶರೀರಗಳೆಲ್ಲವೂ ಕೂಡ ಈ ಪಂಚಭೂತಗಳಿಂದಾನೇ ಉತ್ಪತ್ತಿ ಆಗಿರೋದು. ಅದ್ರಲ್ಲಿರೋ ಚೈತನ್ಯ ಉತ್ಪತ್ತಿ ಆಗಿಲ್ಲ, ಅದು ಬ್ರಹ್ಮ ಚೈತನ್ಯವೇ. ಆದ್ರೆ ಆ ಚೈತನ್ಯವೇ ಆಯಾ ಶರೀರದಲ್ಲಿ ತತ್ತದ ಉಪಾಧಿಯಿಂದ ಇದ್ದುಕೊಂಡು ಆಯಾ ಹೆಸರುಗಳು ಪಡ್ಕೊಂಡು ಆ ಜೀವರು ಅಂತ ಅನ್ನಿಸ್ಕೊಂಡು ಅದಕ್ಕೆ ತಕ್ಕನಾಗಿರೋ ಭೋಗಗಳೆಲ್ಲ ಮಾಡ್ಕೊಂಡಿರುತ್ತೆ ಅದು ಅಂತ. ತತ್ರ ದೇಹಾರಂಭ ದಶಾಹ ತತ್ತನ್ನಾಮ್ನ ಸಮೀರಿತಾಹ ಸ್ಥೂಲ ಸೂಕ್ಷ್ಮ ದಶಾಹ ತಾಸು ಕಾರ್ಯಕಾರಣತಾ ಕ್ರಮಾತ್ ಅಂತ. ಇವಾಗ ಅದರಲ್ಲಿ ಕೂಡ ದೇಹಾರಂಭ ದಶಾಹ ಅಂದ್ರೆ ಈ ಶರೀರವನ್ನು ಉತ್ಪತ್ತಿ ಆಗಕ್ಕೆ ಯಾವುದೊಂದು ಸ್ಟೇಜಸ್ ಎಲ್ಲ ಇದೆಯೋ ಅದೆಲ್ಲ ಆಯಾ ಹೆಸರುಗಳಿಂದನೇ ಆಗುತ್ತೆ. ಅದು ಹೇಳಿ ಅದಕ್ಕೆ ಹೆಸರೇ ಕೊಟ್ಟಿದ್ದಾರೆ, ಶಾಸ್ತ್ರದಲ್ಲೇ ಕೊಟ್ಟಿದ್ದಾರೆ. ಅದು ಸ್ಥೂಲ ಸೂಕ್ಷ್ಮ ದಶಾಹ ತಾಸು ಕಾರ್ಯಕಾರಣತಾ ಕ್ರಮಾತ್. ಅಲ್ಲಿ ಕೂಡ ಸ್ಥೂಲ ಸೂಕ್ಷ್ಮ ದಶೆಗಳೆಲ್ಲ ಇರುತ್ತೆ. ಅದರಲ್ಲಿ ಕೂಡ ಕಾರ್ಯಕಾರಣ ಅನ್ನೋ ದಶೆ, ಆ ಒಂದು ನಿಯಮ ಅಲ್ಲೂ ಕೂಡ ಇರ್ತಾ ಇರುತ್ತೆ. ಅಂದ್ರೆ ಸೂಕ್ಷ್ಮ ದಶ ಅನ್ನೋದು ಕಾರಣ, ಸ್ಥೂಲ ದಶ ಅನ್ನೋದು ಕಾರ್ಯ ಅಂತ ನಾವು ತಿಳಿಬೇಕು. ಅಂದ್ರೆ ಯಾತಕ್ಕೆ ಅಂತಂದ್ರೆ ಇದನ್ನ ನ್ಯಾಯಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. ಕಾರಣ ಅನ್ನೋದು ಸ್ಥೂಲ, ಅದಕ್ಕಿಂತ ಸೂಕ್ಷ್ಮವಾಗಿರೋದು ಕಾರ್ಯ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಕಾರಣ ಅನ್ನೋದು ಮೊದಲು ಅಭಿವ್ಯಕ್ತಿ ಆಗಿರೋಲ್ಲ, ಕಾರ್ಯ ಅನ್ನೋದು ಅಭಿವ್ಯಕ್ತಿ ಆಗಿರೋದಿಲ್ಲ, ಕಾರಣದಶವಾಗಿ ಇರುತ್ತೆ. ಅದು ಮೊದಲು ಕಾರಣವನ್ನ ಇಟ್ಕೊಂಡು ಒಬ್ಬ ಕಾರ್ಯವನ್ನು ಉತ್ಪತ್ತಿ ಮಾಡ್ತಾನೆ. ಅವಾಗೇನಾಯ್ತು, ಘಟ ಅನ್ನೋದು ಮಣ್ಣಲ್ಲಿ ಅದು ಇದ್ರೂ ಕೂಡ ಅದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅದು. ಆದ್ರೆ ಅದು ಸ್ಥೂಲವಾಗಿ ಹೊರಗಡೆ ಬರ್ಬೇಕಾದ್ರೆ ಅದಕ್ಕೊಂದು ವ್ಯಾಪಾರ ಆಗ್ಬೇಕಾಗಿದೆ, ಕುಲಾಲ ವ್ಯಾಪಾರ ಒಂದು ಆಗ್ಬೇಕಾಗಿದೆ. ಅವಾಗ ಏನಾಗುತ್ತೆ, ಮಣ್ಣಿಂದ ಘಟ ಉತ್ಪತ್ತಿ ಆದಾಗ ಘಟ ಅನ್ನೋದು ಕಾರ್ಯವಾಗುತ್ತೆ, ಮಣ್ಣು ಅನ್ನೋದು ಕಾರಣವಾಗುತ್ತೆ. ಅವಾಗ ಈ ಕಾರ್ಯಕ್ಕಿಂತ ಈ ಕಾರಣ ಅನ್ನೋದು ಸೂಕ್ಷ್ಮವಾಗಿರುತ್ತೆ ಅಂತ ನಾವು ಈ ರೀತಿಯಲ್ಲಿ ತಿಳಿಬಹುದು. ಪಂಚೀಕೃತಾನಾಂ ಭೂತಾನಾಂ ಸೂಕ್ಷ್ಮತಾ ಅಂಡೇ
ಸಮಾಪ್ಯತೆ ಏತಾವದೇವ ತರ್ಕೇಣ ಗಮ್ಯಂ ನತು ತತಃ ಪರಂ ಅಂತ ಇವಾಗ ಹೇಳ್ತಾ ಇದ್ದಾರೆ. ಪಂಚೀಕೃತಾನಾಂ ಭೂತಾನಾಂ ಅಂದ್ರೆ ಈ ಪಂಚೀಕರಣ ಅಂತ ಒಂದು ಪ್ರೋಸೆಸ್ ಅನ್ನ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. 5 ಭೂತಗಳು ಕೂಡ ಸೂಕ್ಷ್ಮವಾಗಿ ಅಂದ್ರೆ ಪಂಚ ತನ್ಮಾತ್ರೆಗಳು ಅಥವಾ ಅದನ್ನ ಅಪಂಚೀಕೃತ ಭೂತಗಳು ಅಂತ ಹೇಳ್ತಾರೆ. ಅಷ್ಟು ಮಾತ್ರವಾಗಿ ಇದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಯಾರಿಗೂ. ಅವುಗಳು ಈ ಪಂಚೀಕರಣ ಅಂತ ಆದ್ಮೇಲೆನೆ ಅವುಗಳಿಂದ ಈ ಪ್ರಪಂಚಕ್ಕೆ ಏನಾದ್ರೂ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗುತ್ತೆ ಅದು. ಸೊ ಹೀಗೆ ಪಂಚೀಕೃತಾನಾಂ ಭೂತಾನಾಂ ಸೂಕ್ಷ್ಮತ ಅಂಡೇ ಸಮಾಪ್ಯತೆ. ಈ ಒಂದು ಪಂಚೀಕೃತವಾದ ಭೂತಗಳಾಗಿ ಯಾವ್ದಿದೆಯೋ ಅಂದ್ರೆ ಸ್ಥೂಲವಾಗಿರೋ ಭೂತಗಳು, ಅವುಗಳ ಒಂದು ಸೂಕ್ಷ್ಮತ್ವ ಅನ್ನೋದು ಎಲ್ಲಿ ಹೋಗಿ ಅಲ್ಟಿಮೇಟ್ ಆಗಿ ಎಲ್ಲಿ ಹೋಗಿ ಅದು ನಿಲ್ಲುತ್ತೆ ಅಂತ ಕೇಳಿದ್ರೆ, ಎಲ್ಲಿ ಹೋಗಿ ಅದು ಕಲ್ಮಿನೇಟ್ ಆಗುತ್ತೆ ಅಂತ ಕೇಳಿದ್ರೆ, ಅದು ಈ ಅಂಡ ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆಲ್ಲ ಒಂದು ಅಂಡ ಅಂತ ಯಾವ್ದೊಂದು ಮೂಲ ಕಾರಣ ಬ್ರಹ್ಮಾಂಡ ಅಂತ ಯಾವ್ದೇನಿದೆಯೋ ಅಲ್ಲಿ ಹೋಗೋದು ಮುಗಿಯುತ್ತೆ. ಏತಾವದೇವ ತರ್ಕೇಣ ಗಮ್ಯಂ ನತು ತತಃ ಪರಂ. ಈ ಒಂದು ತರ್ಕದಿಂದಲೇ ನಾವು ತಿಳ್ಕೊಬೇಕಾಗಿದೆ. ಇದಕ್ಕಿಂತ ಬೇರೆಯಾದ ಒಂದು ಇದು ಯಾವುದು ಇಲ್ಲ, ಅದಕ್ಕಿಂತ ಯುಕ್ತಿ ಅನ್ನೋದು ಯಾವುದು ಇಲ್ಲ ಅಂತ ಹೇಳಿದ್ರು. ಅಂಡಾರಂಭಕ ಭೂತಾನಾಂ ಅಪಂಚೀಕೃತ ಭೂತಜಂ ಸೂತ್ರಂ ಕಾರಣಮಿತ್ಯೇತತ್ ಆಗಮೇನ ಏವ ಗಮ್ಯತೆ. ಇವಾಗ ಅಂಡಾರಂಭಕ ಭೂತಾನ ಈ ಬ್ರಹ್ಮಾಂಡ ಅಂತ ಯಾವ್ದಿದೆಯೋ ಅದನ್ನ ಉತ್ಪತ್ತಿ ಮಾಡಕ್ಕೆ ಯಾವ ಒಂದು ಪಂಚಭೂತಗಳೆಲ್ಲ ಇದೆಯೋ ಅವುಗಳು ಅಪಂಚೀಕೃತ ಭೂತಜಂ, ಅವುಗಳೆಲ್ಲ ಅಪಂಚೀಕೃತ ಭೂತದಿಂದ ಉಂಟಾಗಿರೋದು. ಸೂತ್ರಂ ಅದರಿಂದ ಉಂಟಾಗಿರೋದು ಯಾವ್ದು ಅಂದ್ರೆ ಸೂತ್ರಂ ಅಂತ ಹೇಳ್ತಾರೆ, ಸೂತ್ರಾತ್ಮ ಅಂತ ಹೇಳ್ತಾರೆ. ಹಿರಣ್ಯ ಗರ್ಭ ಅಂತಕ್ಕೆ ಸೂತ್ರಾತ್ಮ ಅಂತ ಹೇಳ್ತಾರೆ. ಕಾರಣಂ ಅದೇನೆ, ಸೂತ್ರಂ ಕಾರಣಂ ಇತಿ ಏತತ್ ಆಗಮೇನೆ ಏವ ಗಮ್ಯತೆ. ಅದನ್ನ ನಾವು ಶಾಸ್ತ್ರದಿಂದನೇ ತಿಳಿಯುತ್ತೇವೆ ಹೊರತು ನಮ್ಗೆ ಪ್ರತ್ಯಕ್ಷದಿಂದ ಅದನ್ನ ತಿಳಿಯಕ್ಕೆ ಆಗೋದಿಲ್ಲ ಅಂತ. ಪ್ರತ್ಯಕ್ಷದಿಂದ ಕೆಲವುದನ್ನ ತಿಳ್ಕೊಬಹುದು, ಯುಕ್ತಿಯಿಂದನೂ ಕೆಲವು ತಿಳ್ಕೊಬಹುದು. ಆದ್ರೆ ಈ ಸೂತ್ರಾತ್ಮ ಅದರಲ್ಲಿ ಹೇಗೆ ಉತ್ಪತ್ತಿ ಆಗಿರೋದು ಅನ್ನೋದನ್ನ ನಾವು ಶಾಸ್ತ್ರದಿಂದನೇ ತಿಳ್ಕೊಬಹುದು. ಇವಾಗ ಹೇಳ್ತಾ ಇದ್ದಾರೆ ಯುಕ್ತಿ ಯಾತಿಕಲ್ಲೆಲ್ಲ ಬರೋದಿಲ್ಲ ಅಂತ ಕೇಳಿದ್ರೆ ಅದಕ್ಕೊಂದು ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ. ಶಂಕರಾಚಾರ್ಯರು ಕೂಡ ಇದನ್ನ ಉದರ್ಸಿದ್ದಾರೆ ಅವ್ರ ಭಾಷೆಯಲ್ಲಿ. ಅಚಿಂತ್ಯಾ ಖಲು ಯೇ ಭಾವಾಹ ನ ತಾನ್ ತರ್ಕೇಣ ಯೋಜಯೇತ್ ಅಂತ ಒಂದು ಇದು ಅದಕ್ಕೆ ಮುಂದೆನೂ ಒಂದು ವಿಷಯ ಇದೆ. ಅದನ್ನ ಇಲ್ಲಿ ಹೇಳಿಲ್ಲ ಅಷ್ಟೇನೆ. ಸೊ ಅಚಿಂತ್ಯಾ ಖಲು ಯೇ ಭಾವಾಹ, ಯಾವ ಒಂದು ವಿಷಯಗಳನ್ನ ಬಗ್ಗೆ ನಮ್ಗೆ ಚಿಂತನೆ ಅನ್ನೋದು ಒಂದು ಲಿಮಿಟ್ ಅಷ್ಟವರೆಗೂ ಹೋಗುತ್ತೆ ಅಷ್ಟೇನೆ. ಅದ್ರ ಮೇಲೆ ನಮ್ಗೆ ಚಿಂತನೆ ಹೋಗಕ್ಕೆ ಸಾಧ್ಯವಿಲ್ಲ. ಆ ವಿಷಯದಲ್ಲಿ ನಾವು ತರ್ಕವನ್ನ ನಾವು ಸೇರಿಸಬಾರದು ಅಂತ ಒಂದು ನಿಯಮ ಇದೆ. ಸೂತ್ರಾಂತರ್ಯಾಮಿ ಅಕ್ಷರಾಣಿ ತಾರ್ಕಿಕಾಹ ನ ಅನುಮನ್ವತೆ. ಇವಾಗ ತಾರ್ಕಿಕರು ಅಂತ ಯಾವ ಒಂದು ಲಾಜಿಷಿಯನ್ಸ್ ಅಂತ ಒಂದು ದರ್ಶನ ಇದೆಯೋ ಅವ್ರುಗಳು ಈ ಸೂತ್ರ ಆಮೇಲೆ ಅಂತರ್ಯಾಮಿ ಆಮೇಲೆ ಅಕ್ಷರ ಅಂತ ಯಾವ್ದಿದೆಯೋ ಅದನ್ನೆಲ್ಲ ಅವರು ಒಪ್ಪೋದಿಲ್ಲ. ಅವರು ಪರಬ್ರಹ್ಮ ತತ್ವ ಅಂತ ಅಕ್ಷರ ಆಮೇಲೆ ಅಥವಾ ಮೂಲ ಪ್ರಕೃತಿ ಅನ್ನೋದನ್ನ ಆಮೇಲೆ ಸೂತ್ರಾತ್ಮ ಅನ್ನೋದನ್ನ ಅಂತರ್ಯಾಮಿ ಅನ್ನೋದನ್ನೆಲ್ಲ ಅವರು ಒಪ್ಪೋದಿಲ್ಲ ಅಂತ ಅದಕ್ಕೆ ಅದನ್ನ ಪ್ರಮಾಣವಾಗಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ಲಾಜಿಕ್ ಇಂದ ಕೂಡ ನಾವು ತಿಳಿಯಕ್ಕೆ ಆಗೋದಿಲ್ಲ ಅಂತ ಕಾರಣಕ್ಕಾಗಿ ಈ ಒಂದು ರೀತಿಯಲ್ಲಿ ಅದನ್ನ ತಿಳಿಸ್ತಾ ಇದ್ದಾರೆ. ತರ್ಕಾಭಾಸೋ ಭವೇತ್ತೇಷು ಹೇತು ದೃಷ್ಟಾಂತ ವರ್ಜನಾತ್ ಅನ್ಯಥಾ ಪ್ರತಿಪತ್ಯ ಅಥವಾ ಮೂರ್ಧಪಾತಂ ಮುನಿರ್ಜಗೌ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಈ ವಿಷಯದಲ್ಲಿ ನಾವು ತರ್ಕವನ್ನ ಉಪಯೋಗಿಸಿದ್ರೆ ಅದು ತರ್ಕ ಆಭಾಸವೇ ಆಗುತ್ತೆ. ಯಾಕೆಂದ್ರೆ ಹೇತು ದೃಷ್ಟಾಂತ ವರ್ಜನ, ಅದಕ್ಕೆ ಕಾರಣ ಮತ್ತು ಹೇತು ಮತ್ತು ದೃಷ್ಟಾಂತ ಕೊಡಕ್ ಆಗೋದಿಲ್ಲ. ಇವಾಗ ಯಾವುದೇ ಒಂದು ತರ್ಕವು ಬಲವಾಗಿರ್ಬೇಕಂದ್ರೆ ಅದಕ್ಕೆ ಅಲ್ಲಿ ಕಾರಣ ಅಂತ ಹೇತು ಅಂತ ಇರ್ಬೇಕು, ದೃಷ್ಟಾಂತನೂ ಇರ್ಬೇಕು. ಅದಿಲ್ಲದೆ ಹೋದ್ರೆ ಏನಾಗುತ್ತೆ, ಅದು ಬಲವಾದ ತರ್ಕವಾಗಿ ಇರೋದೇ ಇಲ್ಲ ಅಂತ. ಇವಾಗ ಈ ಸೂತ್ರಾತ್ಮ ಅಂತ ಒಂದು ಹೇಳಿದ್ರಲ್ಲ, ಅದರ ಒಂದು ತತ್ವವನ್ನ ಸ್ವಲ್ಪ ನಮಗೆ ತಿಳಿಸಿರ್ತಾ ಇದ್ದಾರೆ. ಇದು ಯಾತಕ್ಕೆ ಈ ಸೂತ್ರಾತ್ಮ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದನ್ನ ಒಂದ್ ರೀತಿಯಲ್ಲಿ ನಾವು ಒಂದು ಇಮ್ಯಾಜಿನರಿ ಒಂದು ಎಂಟಿಟಿ ಅಂತ ನಾವು ಹೇಳ್ಬೋದು. ಆದ್ರೆ ಈ ತರ ಒಂದು ಎಂಟಿಟಿನ ಶಾಸ್ತ್ರ ನಮ್ಗೆ ತೋರಿಸ್ತಾ ಇರೋದು ಒಂದು ಕಾರಣಕ್ಕೆ, ಒಂದು ಪ್ರಯೋಜನ ಇದೆ ಅದರಿಂದ. ಇದನ್ನು ನಮ್ಗೆ ಬೇರೆ ಇವಾಗ ಉದಾಹರಣೆಗೆ ಕಠೋಪನಿಷತ್ತಲ್ಲಿ ನಾವು ಈ ಅಧ್ಯಾತ್ಮ ಯೋಗ ಅಂತ ಯಾವುದನ್ನ ಆತ್ಮಸ್ವರೂಪವನ್ನ ತಿಳ್ಕೊಳಕ್ಕೆ ಯಾವ ಒಂದು ಪ್ರೋಸೆಸ್ ಹೇಳಿದಾರೋ, ಯೋಗ ಪ್ರೋಸೆಸ್ ಹೇಳಿದಾರೋ, ಆ ಪ್ರೋಸೆಸ್ ಹೇಳಿರುವಾಗ ಇದು ಕೂಡ ಮಧ್ಯದಲ್ಲಿ ಬರುತ್ತೆ. ಅದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂದ್ರಿಯಗಳ ವ್ಯಾಪಾರಗಳನ್ನ ಅಂತಃಕರಣದಲ್ಲಿ ಮನಸ್ಸಲ್ಲಿ ನಾವು ಅದನ್ನ ಲಯ ಮಾಡ್ಬೇಕು. ಮನಸ್ಸು ಅನ್ನೋದನ್ನ ತತ್ವವನ್ನ ಅದಕ್ಕಿಂತ ಮೇಲೆ ಅಂದ್ರೆ ಅದಕ್ಕಿಂತ ಸೂಕ್ಷ್ಮವಾಗಿರೋ ಅದಕ್ಕಿಂತ ವ್ಯಾಪಕವಾಗಿರೋ ಬುದ್ಧಿ ತತ್ವದಲ್ಲಿ ಅದನ್ನ ಲಯ ಮಾಡ್ಬೇಕು. ಆ ಬುದ್ಧಿ ತತ್ವವನ್ನ ನಾವು ಈ ಒಂದು ಮಹತ್ತತ್ವ ಅಂತ ಒಂದಿದೆಯಲ್ಲ ಅದರಲ್ಲಿ ಲಯ ಮಾಡ್ಬೇಕು. ಆಮೇಲೆ ಆ ಮಹತ್ತತ್ವವನ್ನ ನಾವು ಆತ್ಮಸ್ವರೂಪದಲ್ಲಿ ಲಯ ಮಾಡ್ಬೇಕು ಅಂತ ಅಲ್ಲಿ ಒಂದು ಕ್ರಮ ಬರುತ್ತೆ. ಅವಾಗ ಈ ಮಹತ್ತತ್ವ ಅನ್ನೋದೇನು ನಮ್ಗೇನು ಗೊತ್ತೇ ಇಲ್ವಲ್ಲ, ಅದು ನಮ್ಮ ಶರೀರದಲ್ಲಿ ಪಂಚಕೋಶಗಳಲ್ಲಿ ಮಾತ್ರ ನಮ್ಗೆ ಅದ್ರ ಬಗ್ಗೆ ಏನಾದ್ರು ಒಪ್ಬೋದು ಅದನ್ನ. ಆದ್ರೆ ಈ ಮಹತ್ತತ್ವ ಅನ್ನೋದು ಯಾತಕ್ಕೆ ಅದು ಬೇಕು ಅಂತ ಕೇಳಿದ್ರೆ, ಅದಕ್ಕೆ ಭಗವತ್ಪಾದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಅಲ್ಟಿಮೇಟ್ ಆಗಿರೋ ಒಂದು ಅತ್ಯಂತ ಸೂಕ್ಷ್ಮವಾಗಿರೋ ನಮ್ಮ ಆತ್ಮತತ್ವ, ಅದೇ ಬ್ರಹ್ಮತತ್ವ, ಅದನ್ನ ತಿಳ್ಕೊಳಕ್ಕೆ ಮುಂಚೆ ಒಂದು ಪೆನಲ್ಟಿಮೇಟ್ ಸ್ಟೇಜ್ ಅಲ್ಲಿ
ಈ ಒಂದು ವಿತಿನ್ ಕ್ರಿಯೇಷನ್ ಯಾವುದು ಎಲ್ಲವನ್ನೂ ವ್ಯಾಪಿಸ್ಕೊಂಡಿದೆಯೋ ಅದನ್ನ ನಾವು ತಿಳಿಬೇಕಾದ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಒಂದು ಐಡೆಂಟಿಫಿಕೇಶನ್ ನಮಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಆ ಸ್ಟೆಪ್ ಯಾತಿಗೆ ಶ್ರುತಿ ಕೊಟ್ಟಿದೆ ಅಂತ ಶಂಕರಾಚಾರ್ಯರಲ್ಲಿ ಒಂದು ಕಾರಣ ಹೇಳ್ತಾರೆ. ಅದು ಅತ್ಯಂತ ಸ್ವಚ್ಛವಾಗಿರೋದ್ರಿಂದ, ಅದಕ್ಕೆ ಸ್ವಚ್ಛ ಅಂತ ಹೇಳಿದ್ರೆ ಏನು, ಅದಕ್ಕೆ ರಾಗದ್ವೇಷಗಳು ಅಂತದೆಲ್ಲ ಯಾವ್ದು ಇಲ್ಲದೆ ಇರೋದ್ರಿಂದ ಮಹತ್ತತ್ವಕ್ಕೆ, ಅಂದ್ರೆ ಈ ಹಿರಣ್ಯ ಗರ್ಭ ಅಂತ ಯಾವ್ದನ್ನ ಹೇಳ್ತೀವೋ, ಒಬ್ಬ ಏನ್ ಮಾಡ್ಬೇಕಾಗಿದೆ, ತನ್ನನ್ನೇ ಆ ಒಂದು ಸ್ಟೇಟ್ ಆಗಿ ಅವನು ಒಂದು ಪರಿಕಲ್ಪನೆ ಮಾಡಿಕೊಂಡು ಅವಾಗ ಒಂದು ವ್ಯಾಪಕತೆ ಸಿಗುತ್ತೆ ಹಂಗೇನೆ. ಈ ಒಂದು ಒಂದು ಚೂರು ಕೂಡ ರಾಗದ್ವೇಷಗಳಿಗೆಲ್ಲ ಎಡೆಯೇ ಇಲ್ಲದೆ ಇರೋ ಒಂದು ಸ್ಥಿತಿ ಅದು. ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಈ ಹಿರಣ್ಯ ಗರ್ಭ ಅಥವಾ ಸೂತ್ರಾತ್ಮ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನದಕ್ಕೆ ಒಂದು ಡೆಫಿನೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೃಷ್ಟಿಯಲ್ಲಿರೋ ಅಷ್ಟು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದರಲ್ಲಿ ಅವನಿಗೆ ಅಭಿಮಾನ, ತಾನು ಅಂತ ಒಂದು ಅಭಿಮಾನ ಇರುತ್ತೆ. ಅವಾಗ ಏನಾಗುತ್ತೆ, ಒಂದು ಸಣ್ಣ ಬುದ್ಧಿ ಉಳ್ಳವನಿಗೆ ಇವನ್ ಬೇರೆ ಅವನು ಬೇರೆ ಅಂತ ಒಂದು ಬುದ್ಧಿ ಇರುತ್ತೆ. ಆದ್ರೆ ಇವನಿಗೆ ಎಲ್ಲದರಲ್ಲೂ ತಾನೇ ಅಂತ ಬುದ್ಧಿ ಇರೋದ್ರಿಂದ ಇವ್ರು ಬೇಕಾದವರು ಇವ್ರು ಬೇಡದೇ ಇರೋರು ಅಂತ ಒಂದು ರೀತಿಯಲ್ಲಿ ರಾಗದ್ವೇಷಗಳೆಲ್ಲ ಇರೋದಿಲ್ಲ. ಹಾಗಾಗಿ ಅಂತ ಒಂದು ತತ್ವವನ್ನ ನಾವು ಒಂದು ನಾವು ಅದನ್ನ ನಾವು ಒಂದು ಐಡೆಂಟಿಫೈ ಮಾಡ್ಕೋಬೇಕು ಅಂತ ಶಂಕರಾಚಾರ್ಯರಲ್ಲಿ ತಿಳಿಸ್ತಾರೆ ಅಲ್ಲಿ. ಸೊ ಹಾಗಾಗಿ ಈ ಒಂದು ಸೂತ್ರಾತ್ಮ ಅನ್ನೋದನ್ನ ನಾವು ತಿಳಿಯೋದ್ರಲ್ಲಿ ಒಂದು ಪ್ರಯೋಜನ ಇದೆ ಅಂತ ನಾವು ಒಪ್ಬೋದು. ಸಪ್ತಮ ಬ್ರಾಹ್ಮಣೆ ತರ್ಕ್ಯಂ ಸಂತ್ಯಜ್ಯ ಆಗಮ ಭಾಗತಃ ಬ್ರಹ್ಮಾಂಡ ಕಾರಣಂ ಸೂತ್ರಂ ಅಂತರ್ಯಾಮಿ ಚ ವರ್ಣ್ಯತೆ. ಹಾಗಾಗಿ ಈ ಬ್ರಹ್ಮಾಂಡಕ್ಕೆ ಕಾರಣವಾಗಿರೋ ಈ ಸೂತ್ರಾತ್ಮ ಅನ್ನೋದನ್ನ, ಆಮೇಲೆ ಅಂತರ್ಯಾಮಿ ಅನ್ನೋದನ್ನ ಮುಂದಿನ ಉಪನಿಷತ್ತಲ್ಲಿ ಮುಂದಿನ ಭಾಗದಲ್ಲಿ ಅವರು ಅದನ್ನ ತಿಳಿಸ್ತಾರೆ. ಸೂತ್ರಬದ್ಧಂ ದಾರುಯಂತ್ರಂ ಪುರುಷೋ ನರ್ತಯೇತ್ಯಥಾ ಸೂತ್ರಬದ್ಧಂ ಜಗತ್ ತದ್ವತ್ ಅಂತರ್ಯಾಮಿ ನಿಯಚ್ಚತಿ. ಇವಾಗ ಇದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಸೂತ್ರಬದ್ಧಂ ದಾರುಯಂತ್ರಂ ಅಂತ ಹೇಳಿದ್ರೆ ನಾವು ಈ ಪಪೆಟ್ ಅಂತ ತಿಳ್ಕೊಬಹುದು. ಆ ಪಪೆಟ್ ಅನ್ನೋದನ್ನ ಹೇಗೆ ಅದಕ್ಕೊಂದು ದಾರ ಕಟ್ಟಿರ್ತಾರೆ, ಅದನ್ನ ಯಾರು ಚಾಲನೆ ಮಾಡ್ತಾನೋ ಅವನಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಈ ದಾರು ಅಂದ್ರೆ ಈ ಜಡವಾಗಿರೋ ಈ ಗೊಂಬೆ ಅನ್ನೋದು ಕೈ ಕಾಲೆಲ್ಲ ಆಡಿಸುತ್ತೆ ಅದು. ಸೊ ಹಾಗೆ ಸೂತ್ರಬದ್ಧಂ ದಾರುಯಂತ್ರಂ, ಅದನ್ನ ಸೂತ್ರವನ್ನು ಕಟ್ಟಿರೋ ಒಂದು ಮರದಲ್ಲಿ ಉಂಟಾಗಿರೋ ಒಂದು ಮರದಿಂದ ಮಾಡಿರೋ ಒಂದು ಯಂತ್ರ, ಅಂದ್ರೆ ಒಂದು ಗೊಂಬೆ ಅಂತ ಇಟ್ಕೋಬಹುದು. ಅದನ್ನ ಪುರುಷ, ಒಂದು ಚೇತನವಾದ ಒಂದು ವ್ಯಕ್ತಿ ನರ್ತಯೇತ್ಯಥ, ಅಂದ್ರೆ ಏನಾಯ್ತು, ಅದನ್ನ ನರ್ತನ ಮಾಡೋ ತರ ಇವನು ಮಾಡ್ತಾನೆ. ಇವನ ಒಂದು ವಿನ್ಯಾಸದಿಂದ ಆ ಒಂದು ಜಡವಾಗಿರೋ ಆ ಮರದ ಗೊಂಬೆಯನ್ನ ಇವನು ಸೂತ್ರವನ್ನು ಇಟ್ಕೊಂಡು ಅದನ್ನು ಆಡಿಸ್ತಾನೆ, ನರ್ತನ ಮಾಡ್ತಾನೆ. ಹೇಗ ಅದು ಆಗುತ್ತೋ ಅದೇ ತರಾನೇ ಸೂತ್ರಬದ್ಧಂ ಜಗತ್ತೇ ತದ್ವತೆ ಅಂತರ್ಯಾಮಿ ನಿಯಚ್ಚತಿ. ಹಾಗೇನೆ ಈ ಸೂತ್ರದಿಂದ ಬದ್ಧವಾಗಿರೋ ಈ ಪ್ರಪಂಚವನ್ನ ಅಂತರ್ಯಾಮಿಯಾಗಿರೋ ಚೈತನ್ಯ ಅದನ್ನ ನೇಮನ ಮಾಡುತ್ತೆ ಅಂತ. ಹೀಗಾಗಿ ಅಂತರ್ಯಾಮಿ ಅಂತ ಯಾವುದು ಅಂತ ಕೇಳಿದೀವಿ ಅಂತ ಹೇಳಿದ್ರೆ, ಈ ಬೃಹದಾರಣ್ಯಕದಲ್ಲಿ ಅಂತರ್ಯಾಮಿ ಅಂತ ಒಂದು ತತ್ವವನ್ನ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಅಂತರ್ಯಾಮಿ ಬ್ರಾಹ್ಮಣ ಅಂತಾನೆ ಬಂದಿದೆ. ಅದರಲ್ಲಿ ಆ ಚೈತನ್ಯ ಅನ್ನೋದು ಎಲ್ಲರೂ ಒಳಗಡೆನೂ ಇದೆ. ಅದು ಇರೋದು ಒಂದೇ ಚೈತನ್ಯ, ಅದು ಪ್ರತಿಯೊಬ್ಬರಲ್ಲೂ ಇರೋದದು. ಅದು ಆ ವ್ಯಕ್ತಿಯ ಒಂದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅವನ ಶರೀರ ಇಂದ್ರಿಯಗಳು ಅದೆಲ್ಲವನ್ನೂ ಕೂಡ ಇದು ನಿಯಮನ ಮಾಡುತ್ತೆ. ಯಾತಕ್ಕೆ ಆ ನಿಯಮನ ಬೇಕಾಗಿದೆ ಅಂತ ಹೇಳಿದ್ರೆ, ಈ ಶರೀರ ಇಂದ್ರಿಯಗಳು ಪಂಚಭೂತಗಳಿಂದ ಆಗಿರೋದ್ರಿಂದ ಅವುಗಳಿಗೆ ತಾನಾಗಿಯೇ ತಮ್ಮ ಒಂದು ಕೆಲಸವನ್ನು ಮಾಡಕ್ ಆಗೋದಿಲ್ಲ. ಅದಕ್ಕೊಂದು ಚೈತನ್ಯ ಅನ್ನೋದ್ರ ಒಂದು ಅದಕ್ಕೆ ಒಂದು ಸೇರಿದ್ರೇನೆ ಅವುಗಳು ಈ ಕೆಲಸವನ್ನ ಮಾಡಕ್ಕಾಗುತ್ತೆ. ಹಾಗಾದ್ರೆ ಈ ಚೈತನ್ಯ ಹೇಗ್ ಸೇರುತ್ತೆ ಅಂತ ಕೇಳಿದ್ರೆ, ಅದು ಒಳಗಡೆ ಇಟ್ಕೊಂಡು ಅದರ ಒಂದು ಚೈತನ್ಯವನ್ನ ಇವುಗಳಿಗೆಲ್ಲ ಕೊಡುತ್ತೆ. ಅದು ಕೊಡುತ್ತೆ ಅಂತ ಹೇಳುವಾಗ್ಲೂ ಕೂಡ ಅದನ್ನ ನಾವು ಸ್ವಲ್ಪ ಅದನ್ನ ವಿದಿನ್ ಕೋಟ್ಸ್ ತಿಳಿಬೇಕಾಗಿದೆ. ಅದು ಇಚ್ಛೆ ಪಟ್ಟು ಅಂತರ್ಯಾಮಿ ಇದಕ್ಕೆ ಚೈತನ್ಯ ಕೊಡೋಣ ಅಂತ ಅದು ಕೊಡೋದಿಲ್ಲ. ಅದು ಆ ಚೈತನ್ಯದ ರೇಂಜ್ ಅಲ್ಲಿ ಬಂದಿರೋ ಇವುಗಳೆಲ್ಲ ಕೂಡ ಏನಾಗುತ್ತೆ, ಇವುಗಳಿಗೆ ಬೈ ಡಿಫಾಲ್ಟ್ ಆ ಚೈತನ್ಯ ಒಂದು ಪ್ರಕಾಶ ಸಿಗುತ್ತೆ. ಪ್ರಕಾಶ ಅಂದ್ರೆ ಆ ಶಕ್ತಿ ಸಿಗುತ್ತೆ ಇವುಗಳಿಗೆ. ಹಾಗಾಗಿ ಆ ತರ ಡಿಸೈನ್ ಆಗಿದೆ ಪ್ರಕೃತಿಯಿಂದ ಮಾಡಿರೋ ಈ ವಸ್ತುಗಳಿಗೆಲ್ಲವೂ ಕೂಡ. ಹೀಗಾಗಿ ಆ ಒಂದು ಈ ಪ್ರಕ್ರಿಯೆಯಲ್ಲಿ ಎಲ್ಲವೂ ನಡೆಯುತ್ತೆ ಅಂತ ಶಾಸ್ತ್ರದಿಂದ ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಸೂತ್ರಬದ್ಧಂ ದಾರುಯಂತ್ರಂ ಪುರುಷೋ ನರ್ತಯೇತ್ಯಥ ಸೂತ್ರಬದ್ಧಂ ಜಗತ್ ತದ್ವತ್ ಅಂತರ್ಯಾಮಿ ನಿಯಚ್ಚತಿ. ಅಂತರ್ಯಾಮಿಯಾಗಿರೋ ಚೈತನ್ಯ ಅದೇ ಆತ್ಮ ಚೈತನ್ಯ, ಅದೇ ಎಲ್ಲರಿಗೂ ಇರೋ ಆತ್ಮಸ್ವರೂಪ. ಅದು ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಅಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಉಪದೇಶ ಮಾಡ್ತಾರೆ. ಇದು ಒಂದು ಮಹಾವಾಕ್ಯ ನಮ್ಗೆ. ಈ ಅಂತರ್ಯಾಮಿಯಾಗಿರೋ ಒಂದು ಚೈತನ್ಯ ಇದೆಯಲ್ಲ, ಅಮೃತ ಸ್ವರೂಪವಾಗಿರುತ್ತೆ. ಅಂದ್ರೆ ಅದು ಯಾವತ್ತೂ ಕೂಡ ಇರೋದು, ಅದಕ್ಕೆ ಮರಣ ಅನ್ನೋದು ಇಲ್ವೇ ಇಲ್ಲ. ಅದೇ ನಿನ್ನ ಆತ್ಮ ಅಂತ ಹೇಳುತ್ತೆ. ಅವಾಗ ಎಲ್ಲರೂ ಆತ್ಮನು ಅದೇ ಅಂತ ಅಲ್ಲೇ ಹೇಳ್ತಾರೆ.
ಅವಾಗ ನಮ್ಮ ಆತ್ಮ ಅದು ಅಲ್ಲ ಅಂತ ನಾವೇನಾದ್ರೂ ಹೇಳಿದ್ರೆ ಅವಾಗ ಏನಾಗುತ್ತೆ, ನಾವು ಜಡ ಅಂತ ಆಗ್ತೀವಿ. ನಾವು ನಮ್ಮ ಆತ್ಮ ಚೈತನ್ಯ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ನಾವು ಬದುಕಿದ್ವಿ. ಇಲ್ದವ್ರು ಏನಾಗುತ್ತೆ, ನಾವು ನಮ್ಮನೆ ಜಡ ಅಂತ ಹೇಳ್ಕೊಂಡಾಗ ಆಗುತ್ತೆ ಅದು. ಹಾಗಾಗಿ ಅಲ್ಲಿ ಅಂತರ್ಯಾಮಿ ಅದೇ ನಿನ್ನ ಆತ್ಮ ಅಂತ ಹೇಳುತ್ತೆ. ಅವಾಗ ನಾವು ಅನಾತ್ಮ ಆಗ್ಬಾರ್ದು ಅಂತ ಹೇಳಿದ್ರೆ ಅದನ್ನ ನಾವು ಆತ್ಮ ನಾನೇ ಅದು ಅಂತ ನಾವು ಒಪ್ಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಆ ಒಂದು ಬಲವಾದ ಮಹಾವಾಕ್ಯ ನಮ್ಮ ಶಾಸ್ತ್ರದಲ್ಲಿ. ಸೂತ್ರಾಂತರ್ಯಾಮಿಣೌ ಸರ್ವಜಗತಿ ಆ ಅನುಗತೌ ಅತಃ ತೌ ವಿದ್ವಾನ್ ಅಖಿಲಂ ವೇತ್ತಿ ಇತಿ ಅತಃ ಜ್ಞಾತವ್ಯತ ತಯೋಹೋ. ಇವಾಗ ಆ ಸೂತ್ರಾಂತರ್ಯಾಮಿಣೌ, ಸೂತ್ರ ಮತ್ತು ಅಂತರ್ಯಾಮಿ ಎರಡು ಕೂಡ ಸರ್ವಜಗತಿ ಅನುಗತವು ಅತಃ ಇಡೀ ಪ್ರಪಂಚದಲ್ಲೂ ಕೂಡ ಈ ಸೂತ್ರ ಮತ್ತು ಅಂತರ್ಯಾಮಿ ಅನುಗತವಾಗಿದೆ. ಅನುಗತ ಅಂತ ಹೇಳಿದ್ರೆ ಎಲ್ಲ ಕಡೆನೂ ವ್ಯಾಪಿಸ್ಕೊಂಡಿದೆ ಅದು. ಹಾಗಾಗಿ ಅದನ್ನ ಇವುಗಳೆರಡನ್ನು ಕೂಡ ತಿಳ್ಕೊಂಡಿದ್ದಾನಲ್ಲ ಒಬ್ಬ, ಅವನು ಎಲ್ಲವನ್ನೂ ತಿಳಿದವನು, ಸರ್ವಜ್ಞ ಅಂತ ಆಗ್ತಾನೆ ಅವನು ಅಂತ. ಹಾಗಾದ್ರೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಹೇಳುವಾಗ ಆ ಬ್ರಹ್ಮವಿತ್ ಆಗೋಕ್ಕೆ ಮುಂಚೆ ಇವನು, ಅಂದ್ರೆ ಆ ಬ್ರಹ್ಮವಿತ್ ಆಗೋ ಪ್ರೋಸೆಸ್ ಅಲ್ಲಿ ಇವನು ಈ ಸೂತ್ರ ಮತ್ತು ಅಂತರ್ಯಾಮಿ ಎರಡನ್ನೂ ಕೂಡ ಅವನು ತಿಳಿದಿರ್ತಾನೆ. ಅದೇ ಎರಡು ಕೂಡ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರೋದು. ಅದು ಅಲ್ಟಿಮೇಟ್ಲಿ ನನ್ನ ಸ್ವರೂಪನೇ ಅದು ಅಂತ ಇದೇ ಇದೆ. ಹಾಗಾಗಿ ತೌ ವಿದ್ವಾನ್ ಅಖಿಲಂ ವೇತ್ತಿ ಇತಿ ಅತಃ ಜ್ಞಾತವ್ಯತ ತಯೋಹೋ. ಅದರಿಂದ ಏನಾಗಿದೆ, ಇದೆರಡು ಕೂಡ ನಾವು ತಿಳ್ಕೊಬೇಕಾದ ವಸ್ತುಗಳಾಗಿದೆ. ಶಾಸ್ತ್ರದಿಂದ ನಾವು ಇದನ್ನು ತಿಳ್ಕೊಬೇಕಾಗಿದ್ದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸಮಷ್ಟಿ ವ್ಯಷ್ಟಿ ರೂಪೇಣ ಭುಜ್ಯಂ ಪ್ರತಿ ಯಹ ಏರಿತಃ ಸಯೇವ ವಾಯು ಸೂತ್ರಾತ್ಮ ತೇನ ಸರ್ವಂ ಜಗದ್ಧೃತಂ. ಹಾಗಾಗಿ ಸಮಷ್ಟಿಯಾಗಿಯೂ ವ್ಯಷ್ಟಿಯಾಗಿಯೂ, ಸಮಷ್ಟಿ ಅಂತ ಹೇಳಿದ್ರೆ ಇಂಡಿವಿಜುವಲ್, ವ್ಯಷ್ಟಿ ಅಂತ ಹೇಳಿದ್ರೆ ಟೋಟಲ್ ಅಂತ. ಸೊ ಇಂಡಿವಿಜುವಲ್ ವ್ಯಕ್ತಿಗಳಲ್ಲೂ ಕೂಡ ಇದಿದೆ ಸೂತ್ರ, ಮತ್ತು ಈ ಒಂದು ಸೂಕ್ಷ್ಮ ಶರೀರ ಅಂತ ಒಂದಿದೆ, ಮತ್ತು ಅಂತರ್ಯಾಮಿ ಅಂತ ಒಂದಿದೆ, ಆಮೇಲೆ ಪ್ರಾಣ ಅಂತ ಒಂದಿದೆ. ಅದೆಲ್ಲವನ್ನೂ ನಿಯಮನ ಮಾಡಕ್ಕೆ ಅಂತರ್ಯಾಮಿ ಅಂತ ಪ್ರತಿಯೊಬ್ಬರಲ್ಲೂ ಇದೆ. ಅದೇ ತರ ಕಾಸ್ಮಾಸ್ ಅಲ್ಲಿ ಕೂಡ ಈ ಒಂದು ವ್ಯಷ್ಟಿ ರೂಪದಲ್ಲಿ ಸಮಷ್ಟಿಯಾಗಿ ಕೂಡ ಇದೆ. ವ್ಯಷ್ಟಿ ರೂಪದಲ್ಲಿ, ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್ ವ್ಯಕ್ತಿ, ಸಮಷ್ಟಿ ಅಂದ್ರೆ ಟೋಟಲ್ ಅಂತ. ಸೊ ಹೀಗಾಗಿ ಎಲ್ಲದರಲ್ಲೂ ಕೂಡ ಈ ಒಂದು ಸೂತ್ರ ಮತ್ತು ಅಂತರ್ಯಾಮಿ ಅನ್ನೋದು ಇದ್ಕೊಂಡಿದೆ ಒಳಗಡೆ. ಹಾಗಾಗಿ ಅದನ್ನೇ ವಾಯು ಅಥವಾ ಸೂತ್ರಾತ್ಮ ಅಂತ ಕರೆಯೋದು ಅಂತ ಹೇಳಿದ್ರು. ತೇನ ಸರ್ವಂ ಜಗತ್ ಧೃತಂ. ಅದರಿಂದಲೇ ಇಡೀ ಪ್ರಪಂಚ ಕೂಡ ಧರಿಸಲ್ಪಟ್ಟಿದೆ ಅಂತ ಹೇಳಿದ್ರೆ, ಅದೇ ಎಲ್ಲವನ್ನು ಕೂಡ ಸೂತ್ರಾತ್ಮ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಹೇಗೆ ಒಂದು ಹಾರದಲ್ಲಿ ಎಲ್ಲಾ ಹೂವುಗಳನ್ನು ಕೂಡ ಅಥವಾ ಎಲ್ಲಾ ಮಣಿಗಳನ್ನು ಕೂಡ ಒಂದೇ ಒಂದು ದಾರ ಅಥವಾ ಒಂದು ಅದು ಒಳಗಡೆ ಪೋಣಿಸಕ್ಕೆ ಯಾವ್ದು ಇಟ್ಕೊಂಡಿರ್ತಾರೋ ಅದೇ ಎಲ್ಲವನ್ನೂ ಧರಿಸ್ಕೊಂಡಿರುತ್ತೆ. ಅದೇನಾದ್ರೂ ಇಲ್ಲಿ ಕಟ್ಟಾಯಿತು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಚಿಲ್ಲಾಪಿಲ್ಲ ಅಂತ ಬಿತ್ತೋಗ್ಬಿಡುತ್ತೆ. ಹಾಗಾಗಿ ಅದೆಲ್ಲವನ್ನು ಹಿಡಿದಿಟ್ಕೊಂಡಿರೋದು ಯಾವ್ದು ಅಂತ ಕೇಳಿದ್ರೆ ಆ ಸೂತ್ರ ಅಂತ ಹೇಳ್ತೀವಲ್ಲ, ಅದೇ ತರಾನೇ ಇಡೀ ಪ್ರಪಂಚವನ್ನು ಕೂಡ ಹಿಡಿದಿಟ್ಕೊಂಡಿರೋದು ಇದೆ ಅಂತ ಈ ಒಂದು ಸೂತ್ರಾತ್ಮ ಅಂತ ಅದಕ್ಕೊಂದು ಹೆಸರು, ಅದಕ್ಕೆ ಕಾರಣವಾದ ಹೆಸರು ಕೂಡ ಇದೆ. ಸೊ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಪ್ರಾಣಿಕರ್ಮ ಪುರಾಕೃತಂ ಬ್ರಹ್ಮಾತ್ಮನ ಬಾಹ್ಯಾತ್ಮನ ಪರಿಣತಂ ವರ್ತತೆ ಕಾರಣಾತ್ಮನಿ. ಇವಾಗ ಹೇಳ್ತಾ ಇದ್ದಾರೆ ಹೇಗೆ ನಮ್ಗೆ ಅದಕ್ಕೂ ಹೇಗೆ ರಿಲೇಟ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಪ್ರಾಣಿಕರ್ಮ ಪುರಾಕೃತಂ. ಈ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲವೂ ಕೂಡ ಪ್ರಾಣಿ ಕರ್ಮ ಅಂದ್ರೆ ಹೇಳಿದ್ರು ಆಯಾ ಜೀವರು ಮಾಡಿರೋ ಕರ್ಮ, ಹಿಂದೆ ಮಾಡಿದ ಕರ್ಮ, ಬಾಹ್ಯಾತ್ಮನ ಪರಿಣತಂ ವರ್ತತೆ ಕಾರಣಾತ್ಮನಿ. ಅದೆಲ್ಲವೂ ಕೂಡ ಹೊರಗಡೆ ಅದು ನಮ್ಮಿಂದ ಬೇರೆಯಾಗಿ ಅದು ಪರಿಣಾಮವನ್ನು ಹೊಂದಿ ಅದು ಈ ಕಾರಣಾತ್ಮ ಅಂತ ಯಾವ್ದಿದೆಯೋ ಅದರಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದು ಅಂದ್ರೆ ಏನಾಯ್ತು, ಬ್ರಹ್ಮನಿಂದ ಹಿಡಿದು, ಅದು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಅವನೇನೆ ಎಲ್ಲದಕ್ಕಿಂತ ಹೈಯೆಸ್ಟ್ ಜೀವ ಅಂತ ಹೇಳೋದು. ಆಮೇಲೆ ಸ್ತಂಭ ಅಂತ ಹೇಳಿದ್ರೆ ಅತ್ಯಂತ ಸಣ್ಣದಾಗಿರೋ ಒಂದು ಅಟಾಮಿಕ್ ಅಥವಾ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತ ಹೇಳೋದು. ಅದೆಲ್ಲವೂ ಕೂಡ ಹಿಂದೆ ಮಾಡಿದ ಕರ್ಮದ ಪ್ರಕಾರ, ಕರ್ಮ ಕಾರಣಕ್ಕೆ ಈ ಒಂದು ಶರೀರವನ್ನು ಹೊಂದಿದೆ ಎಲ್ಲವೂ ಕೂಡ. ಅದು ಬಾಹ್ಯಾತ್ಮನ ಪರಿಣತಂ ಬರ್ತದೆ. ಹಾಗಾಗಿ ಅದು ಹೊರಗಡೆ ಇರೋದು ವಸ್ತುವಾಗಿ ಅದು ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಹೊರಗಡೆ ಅಂದ್ರೆ ಏನರ್ಥ, ಆತ್ಮನಿಗಿಂತ ಅದು ಬೇರೆಯಾಗಿ ಇರೋದು ಇದಾಗೆ ಇದು ಕಾಣಿಸ್ಕೊಳ್ತಾ ಇದೆ. ಕಾರಣಾತ್ಮನಿ ಬರ್ತತೆ, ಕಾರಣವಾಗಿರೋ ಒಂದು ಸ್ವರೂಪ ಇದೆಯಲ್ಲ ಆತ್ಮ ಅಂತ, ಅದರಲ್ಲಿ ಇವುಗಳೆಲ್ಲ ಇದ್ಕೊಂಡಿದೆ. ಮೂರ್ತಾಮೂರ್ತ ಬ್ರಾಹ್ಮಣೋಕ್ತ ವಾಸನಾಹ ಏತಂ ಆಶ್ರಿತಾಹ ತದಾತ್ಮಕಃ ಇದಂ ಲಿಂಗಂ ಯತ್ ಸಪ್ತದರ್ಶ ಉಚ್ಯತೆ. ಹಾಗಾಗಿ ಈ ಒಂದು ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ನಮ್ಗೆ ಹಿಂದೆ ಆಗಿದೆ. ಅದು ಅದರಲ್ಲಿ ಅದಕ್ಕೆಲ್ಲ ಯಾವುದೋ ಒಂದು ವಾಸನೆಗಳು ಅಂತ ಹೇಳಿದಾರೋ, ಏತಂ ಆಶ್ರಿತಾಹ ಅಂದ್ರೆ ಏನಾಯ್ತು, ಆ ವಾಸನೆಗಳೇ ಇದನ್ನ ಆಶ್ರಯ ಮಾಡ್ಕೊಂಡಿರೋದು. ತದಾತ್ಮಕಃ ಇದಂ ಲಿಂಗಂ ಯತ್ ಸಪ್ತದಶ ಉಚ್ಯತೆ. ಅದನ್ನ ಸ್ವರೂಪವಾಗಿ ಇಟ್ಕೊಂಡಿರೋದೇ ಈ ಲಿಂಗ ಶರೀರ ಅಂತ ಹೇಳೋದು. ಲಿಂಗ ಅಂತ ಹೇಳಿದ್ರೆ ಗುರ್ತು ಮಾಡಕ್ಕೆ ನಮ್ಗೆ ಯಾವ್ದು ಒಳಗಡೆ ಚೈತನ್ಯ ಇದೆ ಅಂತ ನಮ್ಗೆ ತೋರಿಸ್ಕೊಡೋದು ಈ ಒಂದು ಸೂಕ್ಷ್ಮ ಶರೀರ. ಹಾಗಾಗಿ ಅದು ಆ ಸೂಕ್ಷ್ಮ ಶರೀರ ಮಾಡ್ತಾ ಇರೋ ಎಲ್ಲ ಕೆಲಸಕ್ಕೂ ಕೂಡ ಒಳಗಡೆ ಚೈತನ್ಯ ಇದ್ರೇನೆ ನಮ್ಗೆ ಇದಾಗೋದು. ಹಾಗಾಗಿ ಆದ್ರೆ ಚೈತನ್ಯ ಕಾಣಿಸ್ತಾ ಇಲ್ಲ, ಈ ಸೂಕ್ಷ್ಮ ಶರೀರವೇ ಕಾಣಿಸಲ್ಲ ಕಣ್ಣಿಗೆ. ಅದು ಮಾಡ್ತಾ ಇರೋದನ್ನ ನಾವು ಬಾಡಿ ಲ್ಯಾಂಗ್ವೇಜ್ ಇಂದ ತಿಳ್ಕೊಬಹುದು, ಇದು ಕೆಲಸ ಮಾಡ್ತಾ ಇದೆ ಸೂಕ್ಷ್ಮ ಶರೀರ ಅಂತ.
ಬಟ್ ಅದಕ್ಕೂ ಕೂಡ ಯಾವ್ದು ಹಿನ್ನೆಲೆಯಲ್ಲಿ ಇದೆ ಅಂತ ಹೇಳಿದ್ರೆ ಈ ಒಂದು ಶುದ್ಧ ಚೈತನ್ಯ ಅಂತ ಅದು. ಹಾಗಾಗಿ ಇದನ್ನ ಆ ಈ 17 ವಿಷಯಗಳಿದೆ ಅಂತ ಹೇಳಿದ್ದಾರೆ. 17 ಅಂತ ಹೇಳಿದ್ರೆ ಇದಕ್ಕೆ ಸಾಮಾನ್ಯವಾಗಿ ಯಾವ ತರ ಒಂದು ಲೆಕ್ಕ ತೋರಿಸ್ತಾರೆ ಅಂತ ಹೇಳಿದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಪಂಚ ಪ್ರಾಣಗಳು, ಆಮೇಲೆ ಬುದ್ಧಿ ಮನಸ್ಸು ಅಂತ ಹೇಳ್ಬಿಟ್ಟು ಈ ತರ 17 ತತ್ವವಾಗಿ ಹೇಳ್ತಾರೆ. ಕೆಲವರು ಅಹಂಕಾರ ಚಿತ್ತ ಅದನ್ನು ಸೇರಿಸ್ಕೊಂಡು 19 ಅಂತ ಹೇಳ್ತಾರೆ. ಹೀಗೆ ವಿಸ್ತಾರ ಮಾಡ್ಕೊಂಡು ಹೇಳ್ಬೋದು. ಹೀಗೆ 17 ಅನ್ನೋದು ಸಪ್ತದಶಕಂ ಅಂತ ಹೇಳೋದು ಕೂಡ ಪ್ರಸಿದ್ಧಿ ಇದೆ. ಏಕೋನವಿಂಶತಿ ಅಂತ ಮಾಂಡುಕ್ಯದಲ್ಲಿ ಕೂಡ ಬಂದಿದೆ. ಹಾಗಾಗಿ 19 ಅಂತ ಅಲ್ಲಿ ಬಂದಿದೆ, 17 ಅಂತಾನು ಹೇಳೋ ಬಾಡಿಕೆ ಇದೆ. ಸೊ ಹೀಗಾಗಿ ಇವುಗಳು ಈ ಲಿಂಗ ಶರೀರ ಅನ್ನೋದು ಈ 17 ಆಗಿ ನಮ್ಗೆ ಕಾಣಿಸ್ಕೊಳ್ತೆ ಅಂತ ಹೇಳಿದ್ರು. ಕಾಣಿಸ್ಕೊಳ್ತೆ ಅಂದ್ರೆ ಎಲ್ಲರ ಅನುಭವದಲ್ಲೂ ಇದೆ ಅಂತ. ವಿಷ್ಟಬ್ಧೋ ವಾಯುನಾ ದೇಹ ಇತಿ ಏತನ್ ಮರಣೆ ಸತಿ ಅವಾಯೋ ಪಪುಷಃ ಕರ್ಮ ಅಯೋಗ್ಯತ್ವಾತ್ ಅವಸಿಯತಾಂ. ಇವಾಗ ಈ ವ್ಯಕ್ತಿ ಒಂದು ಶರೀರದಲ್ಲಿ ಇರೋ ಜೀವ, ಅವನಿಗೆ ಒಂದು ಶರೀರ ಒಂದು ಹುಟ್ಟು ಅಂತ ಒಂದು ಸಮಯ ಇದೆ, ಆಮೇಲೆ ಸಾವು ಅಂತ ಒಂದು ಸಮಯ ಬರುತ್ತೆ. ಸೊ ವಿಷ್ಟಬ್ಧ ವಾಯುನ ದೇಹ, ಈ ವಾಯು ಅಂತ ಯಾವ್ದು ನಾವು ಒಳಗಡೆ ಇದೆಯೋ, ವಾಯು ಅಂದ್ರೆ ಪ್ರಾಣ ಸ್ವರೂಪ, ಪ್ರಾಣಶಕ್ತಿ ಅಂತ ಯಾವ್ದಿದೆಯೋ ಅದು ಇವನ್ನ ಹಿಡಿದಿಟ್ಕೊಂಡಿದೆ. ವಿಷ್ಟಬ್ಧ ಅಂತ ಹೇಳಿದ್ರೆ ಇವನ್ನ ಧರಿಸ್ಕೊಂಡಿದೆ. ಇವನು ಇರೋದಿಕ್ಕೆ ಅದೇ ಕಾರಣವಾಗಿದೆ. ಒಳಗಡೆ ಆ ಶರೀರ ಇರೋದಿಕ್ಕೆ ಅದೇ ವಾಯು ಒಳಗಡೆ ಇದೆಯಲ್ಲ, ವಾಯುನೇ ಕಾರಣವಾಗಿದೆ. ಇತಿ ಏತನ್ ಮರಣೆ ಸತಿ, ಹೀಗಿರುವಾಗ ಏತನ್ ಮರಣೆ ಸತಿ ಅಂದ್ರೆ ಇವನಿಗೆ ಮರಣ ಅಂತ, ಇದಕ್ಕೆ ಮರಣ ಅಂತ ಉಂಟಾದಾಗ ಏನಾಗುತ್ತೆ, ಈ ಶರೀರಕ್ಕೆ ಮರಣ ಅಂತ ಉಂಟಾದಾಗ ಏನಾಗುತ್ತೆ, ಅವಾಯೋಹೋ ವಪುಷಃ, ಶರೀರ ವಾಯು ಅದರಿಂದ ಹೊಟ್ಟೋಗುತ್ತೆ. ಅದಕ್ಕೆ ನಾವು ಜೀವ ಹೊಟ್ಟೋಯ್ತು ಅಂತ ಹೇಳ್ತೀವಿ, ಪ್ರಾಣ ಹೊಟ್ಟೋಯ್ತು ಅಂತ ಹೇಳ್ತೀವಿ ನಾವು. ಅದು ಹೋದ್ರೆ ಏನಾಗುತ್ತೆ, ಈ ಶರೀರ ಅನ್ನೋದು ಜಡ ಶರೀರವಾಗಿ ಬೀಳುತ್ತೆ. ಅದು ಕರ್ಮ ಅಯೋಗ್ಯತ್ವ, ಅದಕ್ಕೆ ಯಾವುದೇ ಒಂದು ಕರ್ಮಕ್ಕೆ ಯೋಗ್ಯತೆ ಇಲ್ಲದೆ ಅದು ಆಗ್ಬಿಡುತ್ತೆ. ಅದು ಅವಸಿಯತ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮುಕ್ತಾಯ ಬಂದ್ಬಿಡುತ್ತೆ ಅದಕ್ಕೆ. ಸೊ ಹುಟ್ಟುವ ಸಮಯದಲ್ಲಿ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ, ಸಾವು ಅಂತ ಸಮಯದಲ್ಲಿ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಬಂದ್ಬಿಡುತ್ತೆ. ಬಟ್ ಅದು ಇಲ್ಲಿವರೆಗೂ ಇರೋದಕ್ಕೆ ಏನ್ ಕಾರಣವಾಗಿರುತ್ತೆ ಅಂತ ಕೇಳಿದ್ರೆ ಈ ಒಳಗಡೆ ಇರೋ ಈ ವಾಯು ಅಂತ, ಅದೇ ಪ್ರಾಣವಾಯು ಅಂತ ಹೇಳ್ತೀವಲ್ಲ ಅದು. ಆದ್ರೆ ಅದನ್ನ ಈ ಪ್ರಾಣವಾಯು ಅಂತ ಹೇಳಿದ್ರು ಕೂಡ ಅದು ಹೊರಟೋಗುತ್ತೆ ಹೊರಗಡೆ ಅಂತ ಹೇಳುವಾಗ ನಾವು ಎಂಟೈರ್ ಸೂಕ್ಷ್ಮ ಶರೀರವು ಹೊರಗಡೆ ಹೋಗುತ್ತೆ ಅಂತಾನೆ ವ್ಯವಹಾರ ಇರೋದು. ಅದು ಸೂಕ್ಷ್ಮ ಶರೀರ ಯಾವ್ದು ಅಂತ ಹೇಳಿದ್ರೆ ಈ 17 ವಿಷಯಗಳು ಹೇಳಿದ್ರಲ್ಲ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, ಆಮೇಲೆ ಬುದ್ಧಿ ಮನಸ್ಸು ಅಂತ ಅಂತಃಕರಣ ಅಂತ ಯಾವ್ದಿದೆಯೋ ಅದಷ್ಟು ಕೂಡ ಒಂದೇ ಒಂದು ಸೂಕ್ಷ್ಮ ಶರೀರ ಅಂತ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದು ಈ ಶರೀರವನ್ನ ಬಿಟ್ಟು ಹೋಗ್ಬಿಡುತ್ತೆ ಅದು ಅಂತ. ಆದ್ರೆ ಎಲ್ಲವನ್ನೂ ಕೂಡ ಧರಿಸ್ಕೊಂಡಿರೋದು ಯಾವ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ವಾಯು ಅಂತ ಹೇಳೋದೆ. ಯಾಕಂದ್ರೆ ಆ ವಾಯು ಅನ್ನೋದು ಇದ್ರೆ ಮಾತ್ರ ಈ ಸೂಕ್ಷ್ಮ ಶರೀರಗಳೆಲ್ಲ ಕೆಲಸ ಮಾಡಕ್ಕಾಗುತ್ತೆ. ಆ ವಾಯು ಅನ್ನೋದು ಹೊಟ್ಟೋದ್ರೆ ಇವುಗಳು ಕೂಡ ಕೆಲಸ ಮಾಡಕ್ ಆಗೋದೇ ಇಲ್ಲ. ಅದರಿಂದಲೇ ಸುಷುಪ್ತಿ ಸಮಯದಲ್ಲಿ ಕೂಡ ಬಾಕಿ ಎಲ್ಲವೂ ಕೂಡ ಒಂದು ಲಯ ಬಂದ್ರು ಕೂಡ ಈ ವಾಯು ಅಂತ, ಪ್ರಾಣವಾಯು ಅಂತ ಇದೆಯಲ್ಲ ಅದು ಮಾತ್ರ ಯಾವುದೇ ಒಂದು ವಿಶ್ರಾಂತಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಕೂಡ ಅದು ತಗೊಳ್ಳೋದಿಲ್ಲ. ಅದು ತಗೊಂಡ್ರೆ ಏನಾಗುತ್ತೆ, ಇವನ ಶರೀರ ಇವನ್ನ ಒಂದು ಜಡ ಅಥವಾ ಇವನು ಒಂದು ಹೆಣ ಅಂತ ತಿಳಿತಾರೆ ಜನ. ಹಾಗಾಗಿ ಅದು ಒಂದು ಕ್ಷಣ ಕೂಡ ಇವನ್ನ ಬಿಟ್ಟು ಹೋಗೋದೇ ಇಲ್ಲ ಅದು. ಆದ್ರೆ ಇವನ ಕರ್ಮ ಪ್ರಕಾರ ಎಲ್ಲಿವರೆಗೂ ಅದು ಇರ್ಬೇಕೋ ಅಲ್ಲಿವರೆಗೂ ಇರುತ್ತೆ ಅದು. ಇವನ ಕರ್ಮ ಮುಗಿದೋಯ್ತು ಅಂತ ಹೇಳಿದ್ರೆ ಅವಾಗ ಅದು ಈ ಶರೀರವನ್ನ ಬಿಟ್ಟು ಹೊರಟೋಗುತ್ತೆ ಅಂತ. ಸೊ ಹೀಗೆ ಒಂದು ವಿಷಯನ ಹೇಳ್ಬಿಟ್ಟು ಅಪಂಚೀಕೃತ ಭೂತಾನಾಂ ಕಾರ್ಯಂ ಸೂತ್ರಂ ಉದಾಹೃತಂ ಅಂಡಾರಂಭಕ ಭೂತಾನಿ ಪ್ರೇತಾನಿ ಪ್ರೋತಾನಿ ಓತಾನಿ ಚ ಅತ್ರ ಹಿ. ಇವಾಗ ಅಪಂಚೀಕೃತ ಭೂತಾನ ಅಂದ್ರೆ ಏನಾಯ್ತು, ಪಂಚೀಕರಣ ಆಗಕ್ಕೆ ಮುಂಚೆ ಇರೋ ಚೈತನ್ಯ ಪಂಚಭೂತಗಳಿದೆಯಲ್ಲ ಅವುಗಳಿಂದನೇ ಉತ್ಪತ್ತಿ ಆಗಿರೋದು ಈ ಸೂತ್ರ ಅಂತ ಹೇಳಿದ್ರಲ್ಲ, ಅದು ಅಂದ್ರೆ ಹಿರಣ್ಯಗರ್ಭ ಅನ್ನೋದು. ನಮ್ಮ ಶರೀರದಲ್ಲಿ ಕೂಡ ಅದೇ ತರಾನೇ ಅಪಂಚೀಕೃತ ಭೂತಗಳಿಂದಾನೇ ನಮ್ಮ ಲಿಂಗ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಅನ್ನೋದು ಆಗಿರೋದು. ಅದಕ್ಕೆ ಒಂದು ಕ್ರಮನೂ ಅದಕ್ಕೆ ಹೇಳಿದ್ದಾರೆ. ಈ ಒಂದು ಪ್ರಾಣ ಮತ್ತು ಈ ಒಂದು ಮನಸ್ಸು ಅಂತ, ಅಂತಃಕರಣ ಅಂತ ಮನಸ್ಸು ಹೇಳ್ತೀವಲ್ಲ, ಮನಸ್ಸು ಮತ್ತು ಪ್ರಾಣ ಮತ್ತು ಇಂದ್ರಿಯಗಳು ಅಂತ. ಇವಾಗ ಈ ಅಪಂಚೀಕೃತವಾದ ಈ ಪಂಚಭೂತಗಳಿದೆಯಲ್ಲ, ಯಾವುದು ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಅಂತ, ಅವುಗಳಿಂದ ಒಂದೊಂದರಿಂದಾನು ಒಂದೊಂದು ಇಂದ್ರಿಯ ಉಂಟಾಗಿದೆ. ಯಾವುದು ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲ್ ಅಂತ ಯಾವ್ದು ಇಂದ್ರಿಯ ಹೇಳ್ತೀವೋ ಅದರ ಕೂಡ ಪಂಚಭೂತಗಳಿಂದ ಒಂದೊಂದರಿಂದಾನು ಒಂದೊಂದು ಇಂದ್ರಿಯ ಉಂಟಾಗಿದೆ. ಆದ್ರೆ ಅಷ್ಟು ಪಂಚಭೂತಗಳ ಒಂದು ಸತ್ವಾಂಶ, ಅದರಿಂದ ಈ ಮನಸ್ಸು ಅನ್ನೋದು ಉಂಟಾಗಿದೆ ಅಂತ. ಅದೇ ತರ ಅಷ್ಟು ಪಂಚಭೂತಗಳ ಒಂದು ರಜೋ ಅಂಶ ಅಂತ ಇದೆಯಲ್ಲ, ಅವುಗಳಿಂದ ಕರ್ಮೇಂದ್ರಿಯಗಳಿಂದ ಉಂಟಾಗಿದೆ. ಹೀಗೆ ಪಂಚಭೂತಗಳ ಒಂದು ಅಷ್ಟು ಪಂಚಭೂತಗಳ ಒಂದು ಸೇರಿಸ್ಕೊಂಡು ಒಟ್ಟಿಗೆ ಇರುವ ಒಂದು ರಜವಂಶದಿಂದ ಪ್ರಾಣ ಉಂಟಾಗಿದೆ ಅಂತ ಹೀಗೆ ಒಂದು ವಿಂಗಡಣೆ ಮಾಡಿ ಅದನ್ನ ಹೇಳಿದ್ದಾರೆ. ಹಾಗಾದ್ರೆ ಏನಾಯ್ತು, ಒಟ್ಟಾರೆ ಈ ಪಂಚಭೂತಗಳಿಂದಾನೇ ಉಂಟಾಗಿರೋದು ಸೂಕ್ಷ್ಮಭೂತಗಳಿಂದ ಉಂಟಾಗಿರೋದು ಈ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ನಮಗೆ ಈ
ಶಾಸ್ತ್ರವೇ ಪ್ರಮಾಣ. ಅದನ್ನ ನಾವು ಪರೀಕ್ಷೆ ಮಾಡಿ ಅಥವಾ ಬೇರೆ ತರ್ಕದಿಂದ ಅದನ್ನ ಹೇಳಕ್ ಬರೋದೇ ಇಲ್ಲ. ಅದನ್ನ ಶಾಸ್ತ್ರದ ಪ್ರಮಾಣದಲ್ಲಿ ನಾವು ತಿಳಿಬೇಕಾಗಿದೆ. ಸೊ ಇದಾದ್ಮೇಲೆ ಅಂತರ್ಯಾಮಿ ಬಗ್ಗೆ ಒಂದು ವಿಚಾರವನ್ನ ಇವರು ಆ ಪ್ರಾರಂಭ ಮಾಡ್ತಾರೆ ಮುಂದಿನ ಸೆಕ್ಷನ್ ಅಲ್ಲಿ. ಅದನ್ನ ಮುಂದೆ ಅದು ಒಂದು ಶ್ಲೋಕವನ್ನು ಮಾತ್ರ ಹೇಳಿ ನಾನು ಇವತ್ತಿನ ಇದು ತರಗತಿ ನಿಲ್ಲಿಸ್ತೀನಿ. ಸೂತ್ರಾದಪಿ ಆಂತರಂ ತತ್ವಂ ಅಂತರ್ಯಾಮ್ಯಾಖ್ಯಂ ಉಚ್ಯತೆ ಕಾರ್ಯಕಾರಣ ಭಾವೋ ಅಯಂ ಅಸ್ಮಿನ್ ಉಕ್ತೆ ಸಮಾಪ್ಯತೆ. ಇವಾಗ ಹೇಳ್ತಾ ಇದ್ದಾರೆ ಸೂತ್ರ. ಇವಾಗ ಏನ್ ಮಾಡಿದ್ರು ನೋಡಿ, ಇವಾಗ ಇಡೀ ಪ್ರಪಂಚ ನಾವು ನೋಡ್ತಾ ಇದ್ರೆ ಅದರಲ್ಲಿ ನಮ್ಗೆ ಸ್ಥೂಲವಾಗಿರೋ ವಿಷಯಗಳೇ ನಮ್ಗೆ ಕಣ್ಣು ಕಾಣಿಸ್ತಾ ಇರುತ್ತೆ. ನಮ್ಗೆ ಇಂದ್ರಿಯಗಳಿಗೆ ಗೋಚರವಾಗ್ತಾ ಇರೋದು ಸ್ಥೂಲವಾಗಿರೋ ವಿಷಯಗಳು ಮಾತ್ರ. ಆದ್ರೆ ಶಾಸ್ತ್ರ ಏನ್ ಮಾಡ್ತಾ ಇದೆ, ನಮ್ಗೆ ಕಾಣಿಸದೇ ಇರೋ ವಿಷಯಗಳು, ಸೂಕ್ಷ್ಮವಾಗಿರೋ ವಿಷಯಗಳ ಬಗ್ಗೆ ಅದು ನಮ್ಗೆ ಬೋಧನೆ ಮಾಡುತ್ತೆ. ಅದರಲ್ಲಿ ಕೂಡ ಇನ್ನೂ ಅಲ್ಟಿಮೇಟ್ ಹೋಗಿ ಅದನ್ನ ಬೋಧನೆ ಮಾಡಿ ಅದನ್ನ ನಿಲ್ಲಿಸುತ್ತೆ ಅದು. ಹಾಗಾದ್ರೆ ಏನಾಯ್ತು, ಸ್ಥೂಲ, ಸೂಕ್ಷ್ಮ ಮತ್ತು ಅಲ್ಟಿಮೇಟ್ ಅಂತ ಯಾವ್ದು ಹೇಳ್ತೀವೋ ಆ ತತ್ವ ಅದನ್ನೇ ಹೇಳ್ಬೇಕಾಗಿದೆ. ಆ ಅಲ್ಟಿಮೇಟ್ ತತ್ವ ಯಾವ್ದು ಅಂತ ಹೇಳಿದ್ರೆ ಅಂತರ್ಯಾಮಿ ತತ್ವನೇ ಕೊನೆಯ ತತ್ವ, ಎಲ್ಲದಕ್ಕಿಂತ ಕೊನೆಯ ತತ್ವ ಅದೇನೆ. ಬಟ್ ಈ ಅಂತರ್ಯಾಮಿ ಮಾತ್ರ ಚೈತನ್ಯ ಸ್ವರೂಪ. ಅದು ಪಂಚಭೂತಗಳಿಂದ ಉಂಟಾಗಿದೆ ಅಲ್ವೇ ಅಲ್ಲ ಅದು ಅಂತ. ಸೊ ಸೂತ್ರಾದಪಿ ಆಂತರಂ ಅಂದ್ರೆ ಪಂಚಭೂತಗಳ ಸೂಕ್ಷ್ಮವಾದ ಪಂಚಭೂತಗಳಿಂದ ಆಗಿರೋ ಒಂದು ಅತ್ಯಂತ ಸೂಕ್ಷ್ಮವಾಗಿರೋ ಈ ಸೂತ್ರಾತ್ಮ ಅಂತ ಯಾವ್ದನ್ನ ಹೇಳಿದ್ರು, ಅದಕ್ಕಿಂತ ಆಂತರಂ, ಅದಕ್ಕಿಂತ ಒಳಗಡೆ ಇರೋದು ಯಾವ್ದು ಅಂತ ಹೇಳಿದ್ರೆ, ಅದು ಒಳಗಡೆ ಅಂತ ಹೇಳಿದ್ರೆ ಅದಕ್ಕಿಂತ ವ್ಯಾಪಿಸ್ಕೊಂಡು ಅದನ್ನು ಕೂಡ ದಾಟಿ ವ್ಯಾಪಿಸ್ಕೊಂಡು ಸೂಕ್ಷ್ಮವಾಗಿರೋ ವಸ್ತು ಯಾವುದು ಅಂತ ಹೇಳಿದ್ರೆ ತತ್ವ, ಅದೇ ಅಂತರ್ಯಾಮಿ ತತ್ವ ಅನ್ನೋದು. ಅಂತರ್ಯಾಮ್ಯಾಖ್ಯಂ ಉಚ್ಯತೆ ಕಾರ್ಯಕಾರಣ ಭಾವೋ ಅಯಂ ಅಸ್ಮಿನ್ ಉಕ್ತೆ ಸಮಾಪ್ಯತೆ. ಕಾರ್ಯಕಾರಣ ಭಾವ ಅಂತ ನಾವು ಇದಕ್ಕೆ ಇದು ಕಾರಣ, ಇದಕ್ಕೆ ಇದು ಕಾರಣ, ಆ ಕಾರಣಕ್ಕೆ ಇನ್ನೊಂದು ಕಾರಣ ಅಂತ ನಾವು ಎಲ್ಲಿವರೆಗೂ ಹಿಂದೆ ಹೋಗ್ತಾ ಇರ್ತೀವೋ ಅದು ಆ ಹಿಂದೆ ಹೋಗೋದು ಅಂತ ಒಂದು ಪ್ರೋಸೆಸ್ ಇದೆಯಲ್ಲ, ಅದು ಎಲ್ಲಿ ಪರ್ಯವಸನ ಆಗುತ್ತೆ, ಕಲ್ಮಿನೇಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಅಂತರ್ಯಾಮಿ ಅಂತ ಹೇಳಿದ್ಮೇಲೆ ಅದಕ್ ಮೇಲೆ ನಾವು ಕಾರ್ಯಕಾರಣ ಭಾವ ಹೇಳಕ್ಕೆ ಯಾವ್ದು ಇಲ್ವೇ ಇಲ್ಲ. ಅಂತರ್ಯಾಮಿಗೆ ಕಾರಣ ಅಂತ ಯಾವ್ದನ್ನ ಹೇಳಕ್ ಆಗೋದಿಲ್ಲ. ಅಂತರ್ಯಾಮಿನೇ ನಾವು ಇವುಗಳಿಗೆಲ್ಲ ಕಾರಣ ಅಂತ ನಾವು ಒಂದು ರೀತಿಯಲ್ಲಿ ಹೇಳ್ಬೋದು. ಅದ್ರೂ ಕೂಡ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಏನಾಗುತ್ತೆ, ಈ ಅಂತರ್ಯಾಮಿ ಅನ್ನೋದು ನಿಜವಾಗ್ಲೂ ಚೈತನ್ಯ, ಕೇವಲ ಚೈತನ್ಯ. ಅದು ಯಾವುದಕ್ಕೂ ಕಾರಣವೂ ಅಲ್ಲ, ಅದೇ ಸಮಯದಲ್ಲಿ ಅದಕ್ಕೆ ಯಾವ ಕಾರಣ ಕೂಡ ಇಲ್ವೇ ಇಲ್ಲ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಈ ಅಂತರ್ಯಾಮಿ ಯಾವುದರ ಕಾರ್ಯವೂ ಅಲ್ಲ. ಈ ಅಂತರ್ಯಾಮಿ ಅನ್ನೋದು ಕೂಡ ನಿಜವಾಗ್ಲೂ ಈ ತಾತ್ವಿಕ ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ನೋಡಿದಾಗ ಅಂತರ್ಯಾಮಿ ಅನ್ನೋದು ಯಾವುದನ್ನು ಕೂಡ ಉಂಟು ಮಾಡಲು ಇಲ್ಲ ಅಂತ ಹೀಗೆ ನಾವು ಈ ವೇದಾಂತ ತತ್ವವನ್ನ ಹೀಗೆ ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಸೊ ಇಲ್ಲಿಗೆ ನಾವು ನಿಲ್ಸಿರೋಣ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ವಿದ್ಯಾಗಣಿಗೆ ಸಂಪನ್ನಂ ವೇದರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ಓಂ